ನಮಸ್ಕಾರ ಮುದ್ರೆಗೆ ಬನ್ನಿ. ನನ್ನೊಟ್ಟಿಗೆ ಹೇಳಿ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಎರಡು ಕೈಗಳನ್ನ ಉಜ್ಜಿ ಕಣ್ಣಿನ ಮೇಲೆ ಇಡಿ. ಭೂಮಿ ತಾಯಿ, ಭಾರತ ಮಾತೆ, ಗೋಮಾತೆ ಹಾಗೂ ನಮಗೆ ಜನ್ಮ ಕೊಟ್ಟ ಮಹಾತಾಯಿಯನ್ನ, ಬ್ರಹ್ಮಶ್ರೀ ದೈವರಾತ್ರನ್ನ ನೆನೆದು ಇವರೆಲ್ಲರ ಆಶೀರ್ವಾದವನ್ನ ಪಡ್ಕೊಳ್ತಾ ಇವತ್ತಿನ ಈ ಅದ್ಭುತವಾದ ಒಂದು ತರಗತಿಯನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಫಸ್ಟ್ ಪ್ರಾಣಾಯಾಮದಿಂದ ಶುರು ಮಾಡೋಣ. ಪ್ರಾಣಾಯಾಮದ ನಂತರ ಒಂದು ಪುಟ್ಟ ಸತ್ಸಂಗವನ್ನ ಮಾಡೋಣ. ಎಡಗೈಯಲ್ಲಿ ಚಿನ್ಮುದ್ರೆಯನ್ನ ಇಟ್ಕೊಳ್ಳಿ, ಬಲಗೈಯಲ್ಲಿ ವಿಷ್ಣು ಮುದ್ರೆಯನ್ನ ಇಟ್ಕೊಳ್ಳಿ. ಎಸ್. ಎಡಭಾಗದಿಂದ ನಿಧಾನಕ್ಕೆ ಉಸಿರನ್ನ ಒಳ ತೆಗೆದುಕೊಳ್ಳಿ. ಬಲಗಡೆಯಿಂದ ಉಸಿರನ್ನ ಹೊರ ಹಾಕಿ. ಬಲಗಡೆಯಿಂದಲೇ ಉಸಿರನ್ನ ಒಳ ತೆಗೆದುಕೊಂಡು ಎಡಭಾಗದಿಂದ ಉಸಿರನ್ನ ಹೊರ ಹಾಕ್ತಾ ಬನ್ನಿ. ಎಡಭಾಗದಿಂದಲೇ ಉಸಿರನ್ನ ಒಳ ತೆಗೆದುಕೊಳ್ಳಿ. ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರ್ಲಿ, ಬೆನ್ನು ನೇರವಾಗಿರ್ಲಿ. ಬಲಗಡೆಯಿಂದ ನಿಧಾನಕ್ಕೆ ಉಸಿರನ್ನ ಹೊರ ಹಾಕಿ. ಬಲಗಡೆಯಿಂದಲೇ ಉಸಿರನ್ನ ಒಳ ತೆಗೆದುಕೊಂಡು ಎಡಭಾಗದಿಂದ ನಿಧಾನಕ್ಕೆ ಉಸಿರನ್ನ ಹೊರ ಹಾಕ್ತಾ ಬನ್ನಿ. ಎಡಭಾಗದಿಂದ ಉಸಿರನ್ನ ಒಳ ತೆಗೆದುಕೊಳ್ಳಿ. ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರ್ಲಿ. ಬಲಗಡೆಯಿಂದ ಉಸಿರನ್ನ ಹೊರಹಾಕಿ ಹೊಟ್ಟೆಯನ್ನ ಪೂರ್ತಿಯಾಗಿ ಒಳಕ್ಕೆ ಎಳೆದುಕೊಳ್ಳಿ. ಬಲಗಡೆಯಿಂದಲೇ ಉಸಿರನ್ನ ಒಳ ತೆಗೆದುಕೊಳ್ಳಿ. ಎಡಭಾಗದಿಂದ ಉಸಿರನ್ನ ಹೊರಹಾಕಿ. ಕಂಟಿನ್ಯೂ. ಮುಂದಿನ 2 ನಿಮಿಷಗಳ ಕಾಲ ಇದನ್ನೇ ಕಂಟಿನ್ಯೂ ಮಾಡಿ. ಇನ್ನಷ್ಟು ಇಂಟೆನ್ಸ್ ಎಫೆಕ್ಟ್ ಅನ್ನ ಪಡಿಲಿಕ್ಕೆ ಖೇಚರಿ ಮುದ್ರೆಯನ್ನ ಹಾಕೊಳ್ಳಿ. ನಾಲಿಗೆಯನ್ನ ಹಿಂದಕ್ಕೆ ಮಡಿಸಿ 2 ಹುಬ್ಬಿನ ಮಧ್ಯೆ ಗಮನವನ್ನ ಕೇಂದ್ರೀಕೃತ ಮಾಡ್ತಾ ಶಾಂಭವಿ ಮುದ್ರೆಯನ್ನ ಕಂಟಿನ್ಯೂ. ಎಡದಿಂದ ತೆಗೆದು ಬಲಕ್ಕೆ, ಬಲದಿಂದ ತೆಗೆದು ಎಡಕ್ಕೆ. ಸಾಧ್ಯವಾದಲ್ಲಿ ಮಧ್ಯದಲ್ಲಿ ಕುಂಭಕವನ್ನು ಮಾಡಬಹುದು. ಎಡದಿಂದ ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಕಟ್ಟಿಟ್ಕೊಂಡು ಬಲದಿಂದ ಉಸಿರನ್ನ ಹೊರ ಹಾಕುವಂಥದ್ದು. ಆದ್ರೆ ಒತ್ತಾಯ ಬೇಡ, ನಿಮ್ಮ ದೇಹ ಒಪ್ಪಿಗೆ ಕೊಟ್ಟರೆ ಮಾತ್ರ. ಬಲಗಡೆಯಿಂದ ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಕಟ್ಟಿಟ್ಕೊಂಡು ಎಡಭಾಗದಿಂದ ಹೊರ ಹಾಕುವಂಥದ್ದು. ಕಂಟಿನ್ಯೂ. ಸಂಪೂರ್ಣವಾಗಿ ಉಸಿರಿನ ಮೇಲೆ ಗಮನ ಕೇಂದ್ರೀಕೃತ ಮಾಡಿ ಮುಂದಿನ 2 ನಿಮಿಷಗಳ ಕಾಲ ಕಂಟಿನ್ಯೂ ಮಾಡಿ. ಬೆನ್ನು ನೇರವಾಗಿರ್ಲಿ. ಸಂಪೂರ್ಣವಾಗಿ ನೀವು ನಿಮ್ಮ ಉಸಿರು, ನಿಮ್ಮ ಗಮನ ಉಸಿರಿನ ಹೊರತಾಗಿ ಬೇರೆ ಎಲ್ಲೇ ಹೋದರೂ ಮತ್ತೆ ಪುನಃ ಎಳೆದು ಉಸಿರಿನ ಮೇಲೆ ಗಮನವನ್ನ ತನ್ನಿ. ಉಸಿರಾಟದ ನಿಯಮಗಳು: ಉಸಿರಾಟ ಆಳವಾಗಿರ್ಬೇಕು, ದೀರ್ಘವಾಗಿರ್ಬೇಕು, ಸೂಕ್ಷ್ಮವಾಗಿರ್ಬೇಕು. ಹೊಟ್ಟೆ ಒಂದನ್ನ ಬಿಟ್ಟು ದೇಹದ ಬೇರೆ ಯಾವುದೇ ಅಂಗಾಂಗಗಳಲ್ಲಿ ಚಲನೆ ಇರಬಾರ್ದು. ಯಾವುದೇ ರೀತಿಯ ಶಬ್ದ ಬರಬಾರದು. ಉಸಿರಿನ ವೇಗ ಎಷ್ಟು ನಿಧಾನವಾಗಿರ್ಬೇಕು ಅಂತಂದ್ರೆ, ನಿಮ್ಮ ಮೂಗಿನ ಹೊಳ್ಳೆಯ ಎದುರು ಒಂದು ಹಕ್ಕಿಯ ರೆಕ್ಕೆಯನ್ನ ನಾನ್ ತಂದಿಟ್ರೆ ಈಗ ಆ ಹಕ್ಕಿಯ ರೆಕ್ಕೆ ಕೂಡ ಅಲುಗಾಡ್ಬಾರ್ದು. ಅಷ್ಟು ನಿಧಾನವಾಗಿ, ಅಷ್ಟು ಸೂಕ್ಷ್ಮವಾದ ಉಸಿರಾಟ ಇರ್ಬೇಕು. ಆ ಉಸಿರಿನ ಸೂಕ್ಷ್ಮತೆಯತ್ತ ಗಮನವನ್ನ ಕೇಂದ್ರೀಕೃತ ಮಾಡ್ತಾ ಬನ್ನಿ. ಇನ್ನಷ್ಟು ಸೂಕ್ಷ್ಮವಾಗಲಿ ಉಸಿರು, ಇನ್ನಷ್ಟು ನಿಧಾನವಾಗಲಿ, ಇನ್ನಷ್ಟು ಸೂಕ್ಷ್ಮವಾಗಲಿ. ಕಂಟಿನ್ಯೂ.
ಕಣ್ಣುಗಳು ಮುಚ್ಚಿರ್ಲಿ, ದಯವಿಟ್ಟು ಕಣ್ಣನ್ನ ಮುಚ್ಚಿ. ಬೆನ್ನು ನೇರವಾಗಿರ್ಲಿ. ಕೇಚರಿ ಮುದ್ರೆ ಹಾಗೂ ಶಾಂಭವಿ ಮುದ್ರೆ ಈ ಒಂದು ಪ್ರಾಣಾಯಾಮಕ್ಕೆ ಇನ್ನಷ್ಟು ಉನ್ನತ ಮಟ್ಟದ ಸಹಾಯವನ್ನ ಮಾಡುತ್ತೆ. ನಿಮ್ಮ ಪ್ರಾಕ್ಟೀಸ್ ಅನ್ನ ಅನದರ್ ಲೆವೆಲ್ಗೆ ತಗೊಂಡು ಹೋಗ್ಲಿಕ್ಕೆ ಈ ಎರಡು ಮುದ್ರೆಗಳು ಸಹಾಯ ಮಾಡುತ್ತೆ, ಖೇಚರಿ ಮತ್ತು ಶಾಂಭವಿ. ಮುಂದಿನ 1 ನಿಮಿಷ. ಕೊನೆಯ 30 ಸೆಕೆಂಡ್ಸ್ಗಳು. ಕಂಟಿನ್ಯೂ. ಸಂಪೂರ್ಣವಾಗಿ ಉಸಿರಿನ ಮೇಲೆ ಗಮನ. ಕಂಟಿನ್ಯೂ. ಬೆನ್ನು ನೇರವಾಗಿರ್ಲಿ. ಕೊನೆಯ 10 ಸೆಕೆಂಡ್. ಕೀಪ್ ದಿಸ್ ಆಸ್ ದಿ ಲಾಸ್ಟ್ ರೌಂಡ್. ಎಡಭಾಗದ ಹೊಳ್ಳೆಯಿಂದ ಉಸಿರನ್ನ ಹೊರ ಹಾಕ್ತಾ ಪ್ರಕ್ರಿಯೆನ ಪೂರ್ಣಗೊಳಿಸ್ಬೇಕು. ಯಾವತ್ತು ನೆನಪಲ್ಲಿ ಇಟ್ಕೊಳ್ಳಿ, ಪ್ರಕ್ರಿಯೆ ಪೂರ್ಣಗೊಳಿಸುವಾಗ ಎಡಭಾಗದ ಹೊಳ್ಳೆಯಿಂದ ಉಸಿರನ್ನ ಹೊರ ಹಾಕ್ತಾ ಪ್ರಕ್ರಿಯೆ ಪೂರ್ಣಗೊಳಿಸಿ. ಕಣ್ಣನ್ನು ಬಿಡಬೇಡಿ, ಕಣ್ಣು ಮುಚ್ಚಿಯೇ ಇರ್ಲಿ. 2 ಕೈಗಳಲ್ಲಿ ಚಿನ್ಮುದ್ರೆ, ಕಣ್ಣುಗಳು ಮುಚ್ಚಿರ್ಲಿ. ಖೇಚರಿ ಮುದ್ರಾ, ಶಾಂಭವಿ ಮುದ್ರಾ ಹಾಗೆ ಕಂಟಿನ್ಯೂ ಆಗ್ಲಿ. ದೇಹವನ್ನ ಒಮ್ಮೆ ಗಮನಿಸಿ. ಕೇವಲ 2 ನಿಮಿಷಗಳ ಕಾಲ ನಮ್ಮ ಉಸಿರಿನ ಮೇಲೆ ಕೇಂದ್ರೀಕೃತ ಮಾಡಿದಾಗ ಇಷ್ಟೊಂದು ಪ್ರಾಣ ಶಕ್ತಿಯನ್ನ ನಾನು ಜನರೇಟ್ ಮಾಡಬಹುದು ಅಂತಂದ್ರೆ ನನ್ನ ಒಂದು ಶಕ್ತಿ ಸಾಮರ್ಥ್ಯವನ್ನ ಒಮ್ಮೆ ಊಹಿಸಿ. ನಮ್ಮೆಲ್ಲರ ದೇಹಕ್ಕೆ, ನಮ್ಮ ಎಲ್ಲರ ಅಸ್ತಿತ್ವಕ್ಕೆ ಈ ಶಕ್ತಿ ಇದೆ. ನಮಗೆ ಬೇಕಾಗುವಷ್ಟು ಪ್ರಾಣ ಚೈತನ್ಯವನ್ನ ನಾವೇ ಉತ್ಪತ್ತಿ ಮಾಡಿಕೊಳ್ಳುವಷ್ಟು. ಆಳವಾಗಿ ಉಸಿರನ್ನ ಒಳ ತೆಗೆದುಕೊಳ್ತಾ ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರ್ಲಿ. ಉಸಿರನ್ನ ಹೊರ ಹಾಕ್ತಾ ಅಮ್ಮ ಎಂದು ಹೇಳುವಂಥದ್ದು. ಆಳವಾಗಿ ಉಸಿರನ್ನ ಒಳ ತೆಗೆದುಕೊಳ್ಳಿ, ಹೊಟ್ಟೆ ಉಬ್ಬಿ ಮುಂದಕ್ಕೆ ಬರ್ಲಿ. ಉಸಿರನ್ನ ಹೊರ ಹಾಕ್ತಾ ಖೇಚರಿ ಮುದ್ರೆ ಜೊತೆಯಲ್ಲಿ ಮಾಡಿ. ಫೀಲ್ ದ ವೈಬ್ರೇಷನ್. ಇನ್ನೊಮ್ಮೆ ಅಬ್ಸರ್ವ್ ಮಾಡಿ. ದೇಹದಲ್ಲಿ ಪ್ರಾಣ ಶಕ್ತಿಯ, ಪ್ರಾಣ ಚೈತನ್ಯದ ಹರಿವನ್ನ ಅಬ್ಸರ್ವ್ ಮಾಡಿ. ಕಣ್ಣುಗಳು ಮುಚ್ಚಿರ್ಲಿ, ಬೆನ್ನು ನೇರವಾಗಿರ್ಲಿ. ಖೇಚರಿ ಮುದ್ರಾ ಹಾಗೂ ಶಾಂಭವಿ ಮುದ್ರೆಯ ಜೊತೆಯಲ್ಲಿ. ನಿಧಾನಕ್ಕೆ ಮುದ್ರೆಯನ್ನ ಸಡಿಲಿಸಿ. 2 ಕೈಗಳನ್ನ ಉಜ್ಜಿ ಕಣ್ಣಿನ ಮೇಲೆ ಇಟ್ಟು ಭೂತಾಯಿ, ಭಾರತ ಮಾತೆ, ಗೋಮಾತೆ ಹಾಗೂ ಬ್ರಹ್ಮಶ್ರೀ ದೈವರಾತ್ರಿಗೆ ನಮನವನ್ನ ಸಲ್ಲಿಸೋಣ. ಪ್ರತಿ ಕ್ಷಣ, ಪ್ರತಿ ದಿನ, ಪ್ರತಿ ಉಸಿರಲ್ಲಿ ನಾವು ಈ ನಮನವನ್ನ ಸಲ್ಲಿಸ್ತಾ ಇರಬೇಕು. ಖೇಚರಿ ಮುದ್ರೆ, ಶಾಂಭವಿ ಮುದ್ರೆಯನ್ನ ಕೂಡ ಸಡಿಲಿಸಿ ಮುಗುಳ್ನಗೆಯೊಂದಿಗೆ ಕಣ್ಣನ್ನ ಓಪನ್ ಮಾಡಿ. ಯಾಕಂದ್ರೆ ಒಂದನ್ನ ನೆನಪಲ್ಲಿ ಇಟ್ಕೊಳ್ಳಿ, ನಿಮ್ಮ ಗುರುವನ್ನ, ನಿಮ್ಮ ತಾಯಿಯನ್ನ
ಜೀವನದ ಯಾವುದೇ ಕ್ಷಣದಲ್ಲಿ ಕೂಡ ಅವರಿಗೆ ಕೃತಜ್ಞತೆ ಕೊಟ್ರು ನಿಮ್ಮ ಈ ಋಣವನ್ನ, ಈ ಜನ್ಮದ ಋಣವನ್ನ ತೀರಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಎಲ್ಲೆಲ್ಲಿ ಯಾವಾಗ ಪ್ರತಿ ಕ್ಷಣದಲ್ಲಿ ಕೂಡ ನಿಮ್ಮ ತಾಯಿಗೆ, ತಾಯಿ ಅಂದಾಗ ಅಲ್ಲಿ ಭೂಮಿ ತಾಯಿ, ಭಾರತ ಮಾತೆ, ಗೋಮಾತೆ ಎಲ್ಲರೂ ನಮ್ಮ ತಾಯಿಯರೇ. ಜೊತೆಯಲ್ಲಿ ಜನ್ಮ ಕೊಟ್ಟ ಮಹಾತಾಯಿ, ಇಷ್ಟು ತಾಯಂದಿರ ಋಣವನ್ನ ಈ ಜನ್ಮದಲ್ಲಿ ನಾವು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ಏನ್ ಬೇಕಾದ್ರೂ ಮಾಡಿ, ಎಷ್ಟೇ ಪುಣ್ಯ ಕರ್ಮಗಳನ್ನ ಮಾಡಿ, ಇವರ ಋಣದಿಂದ ಮುಕ್ತಿ ನಮಗೆ ಇಲ್ಲ. ಇವರ ಋಣದೊಟ್ಟಿಗೆ ನಮ್ಮ ಬದುಕು. ಜೊತೆಯಲ್ಲಿ ನಿಮ್ಮ ಗುರು, ಯಾರು ನಿಮಗೆ ಜ್ಞಾನವನ್ನ ನೀಡಿದಾರೋ, ಯಾರು ನಿಮ್ಮ ಜೀವನದ ಹಾದಿಯನ್ನ ತೋರಿಸಿದಾರೋ, ಅವರ ಋಣವನ್ನ ನಾವು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ. ತೀರಿಸುವ ಪ್ರಯತ್ನ ಹೇಗೆ ಮಾಡ್ಬೋದು? ಪ್ರತಿ ಕ್ಷಣದಲ್ಲಿ, ಪ್ರತಿ ಉಸಿರಿನಲ್ಲಿ, ಪ್ರತಿ ಕೆಲಸದಲ್ಲಿ ಅವರಿಗೆ ಕೃತಜ್ಞತೆಯನ್ನ ಅರ್ಪಿಸುವಂಥದ್ದು. ಹಾಗೂ ಆ ಕ್ಷಣ ಎಂಬುದು ನಿಮ್ಮ ಒಂದು ಕಾಣಿಕೆ ಅನ್ನುವ ಭಾವದಲ್ಲಿ ನಾವು ಬದುಕುವಂಥದ್ದು. ಯಾವಾಗ್ಲೂ ನಾನು ಹಳೆಯ ಕ್ಲಾಸಲ್ಲೂ ತುಂಬಾ ಸತಿ ಹೇಳಿದ್ದೆ, ಅಬ್ಸಲ್ಯೂಟ್ ಇನ್ವಾಲ್ವ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಅಬ್ಸಲ್ಯೂಟ್ ಇನ್ವಾಲ್ವ್ಮೆಂಟ್ ಬಗ್ಗೆನೆ ನಮ್ಮ ಎಲ್ಲ ಹಳೆಯ ಪುರಾಣ ಕಥೆಗಳನ್ನ ಅಥವಾ ಭಕ್ತರ ಚರಿತ್ರೆಗಳನ್ನ ಎಲ್ಲಿ ಕೇಳಿದ್ರು ಎಲ್ಲಾ ಕಡೆಯಲ್ಲಿ ಅವ್ರು ಹೇಳ್ತಾ ಇರೋದು ಜ್ಞಾನಿ ಆಗು ಅಂತಲ್ಲ. ನಾನು ಭಾವನೆಗಳ ಬಗ್ಗೆ ಹೇಳುವಾಗ ಕ್ಲಾಸಲ್ಲಿ ಹೇಳಿದ್ದೆ, ನೀವು ಬೇಕಿದ್ರೆ ಅಜ್ಞಾನಿಯೇ ಆಗಿರ್ಲಿ, ಸಂಪೂರ್ಣವಾದ ಅಬ್ಸಲ್ಯೂಟ್ ಇನ್ವಾಲ್ವ್ಮೆಂಟ್ ಆ ಅಜ್ಞಾನದಲ್ಲಿ ಇದ್ರೆ ಅದರಿಂದಲೂ ಜ್ಞಾನೋದಯ ಆಗಬಲ್ಲದು. ಕಟುಕನೇ ಆಗಿರ್ಲಿ, ಅಬ್ಸಲ್ಯೂಟ್ ಇನ್ವಾಲ್ವ್ಮೆಂಟ್ ಆ ಕಟುಕತನದಲ್ಲಿಯೇ ಇದ್ರೆ ಅದರಿಂದಲೂ ಜ್ಞಾನೋದಯ ಆಗ್ಬಹುದು. ಇಲ್ಲಿ ಜ್ಞಾನೋದಯ ಅಂದಾಗ, ಭಗವಂತನ ಒಂದು ಸಾಕ್ಷಾತ್ಕಾರ ಅಂದಾಗ, ಆ ಭಗವಂತನ ಆ ರೂಪವೇ ನಮ್ಮ ಎದುರು ಬರತ್ತೆ ಅಂತಲ್ಲ. ಆ ಎಲ್ಲ ಡಿಸ್ಕ್ರಿಪ್ಷನ್ ನಮ್ಗೆ ಕೊಡೋದು ಯಾಕೆ ಅಂತಂದ್ರೆ ನಾವನ್ನ ಅರ್ಥ ಮಾಡ್ಕೊಳ್ಳಿ ಅಂತ. ನಾವು ಸ್ಥೂಲ ರೂಪದ ಭಗವಂತನ ಶರೀರದ ಪೂಜೆ ಮಾಡಿ 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 ನಾವೇನ್ ಅಂದ್ಕೊಂಡಿದೀವಿ, ಭಗವಂತ ಕೂಡ ನಮ್ಮ ತರನೇ ಕೈ, ಕಾಲು, ತಲೆ, ದೇಹ ಎಲ್ಲವನ್ನ ಹೊತ್ತು ನಮ್ಮ ಎದುರು ಬಂದು ನಿಂತು ದರ್ಶನ ಕೊಡ್ತಾನೆ ಅಂತ ಅನ್ಕೊಂಡಿದೀವಿ. ಬಟ್ ಆ ರೀತಿ ಅಲ್ಲ. ಭಗವಂತ ಒಂದು ಸೂಕ್ಷ್ಮವಾದಂತಹ ಎನರ್ಜಿ. ಈ ಉಸಿರಿನಲ್ಲಿ ಎಷ್ಟು ನೀವು ಸೂಕ್ಷ್ಮತೆಗೆ ಹೋಗ್ತಾ ಹೋಗ್ತೀರೋ, ಒಂದು ಕ್ಷಣದಲ್ಲಿ ಆ ಉಸಿರು, ನೀವು ಉಸಿರಾಡ್ತಾ ಇದ್ರು ಉಸಿರಿಲ್ಲದಿರುವ ಸ್ಟೇಜ್ ಅನ್ನ ರೀಚ್ ಆದಾಗ ಆ ಸೂಕ್ಷ್ಮತೆ ಬರುತ್ತಲ್ಲ, ಅದು ನಿಮ್ಮನ್ನ ಭಗವಂತನ ಹತ್ತಿರಕ್ಕೆ ಕೊಂಡೊಯ್ಯತ್ತೆ. ಅದು ನಿಮಗೆ ಭಗವಂತನ ಸಾಕ್ಷಾತ್ಕಾರವನ್ನ ಮಾಡಿಸತ್ತೆ. ಈ ಉಸಿರಿನ ಸೂಕ್ಷ್ಮತೆಯಲ್ಲಿಯೇ ಅಡಗಿದೆ ಭಗವಂತನ ಸಾಕ್ಷಾತ್ಕಾರ. ಈ ಪೂಜೆಗಳು ಅಥವಾ ಭಗವಂತನ ಇಷ್ಟೊಂದು ವರ್ಣನೆಗಳು ಯಾಕೆ ಅಂದ್ರೆ ನಮ್ಮ ಈ ಒಂದು ಅಲ್ಪ ಮತಿಗೆ ಅದು ಅರ್ಥ ಆಗ್ಲಿ ಅಂತ. ನಮ್ಮ ಮತಿ, ನಾನ್ ಮೊನ್ನೆ ಹೇಳ್ತಾ ಇದ್ದೆ ಅಲ್ವಾ, ಯಾವುದನ್ನ ನೀವು ಅನುಭವಿಸಿದಿರೋ ಅದು ಮಾತ್ರ ನೀವು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಅಂತ. ಸೊ ಹೀಗೆ ಆ ಭಗವಂತ ಅನ್ನೋನನ್ನ ನಾವಿನ್ನು ಕಲ್ಪನೆನೆ ಮಾಡದೇ ಇದ್ದವನಿಗೆ ಹಾಗಿದ್ರೆ ಭಗವಂತನ ರುಚಿ ಹತ್ತಿಸೋದು ಹೇಗೆ? ಅವನಿಗೆ ಭಗವಂತ ಅಂದ್ರೆ ಒಂದು ಆಕರ್ಷಣೆಯನ್ನ ಮೂಡಿಸೋದು ಹೇಗೆ? ಭಗವಂತನತ್ತ ತನ್ನ ಚಿತ್ತವನ್ನ ಅವನು ಇಡೋ ರೀತಿ ಮಾಡೋದು ಹೇಗೆ? ಈ ಎಲ್ಲ ಕಲ್ಪನೆಗಳ ಮೂಲಕ, ಈ ಎಲ್ಲ ವರ್ಣನೆಗಳ ಮೂಲಕ ಭಗವಂತನಲ್ಲಿ ಅವನು ಹೀಗಿರ್ತಾನೆ, ಇಷ್ಟು ಸುಂದರವಾಗಿರ್ತಾನೆ, ಈ ರೀತಿಯ ಪ್ರಕಾಶ ಅವನಲ್ಲಿ ಇದೆ ಅನ್ನುವಂತಹ ಎಲ್ಲಾ ವರ್ಣನೆಗಳು ನಮ್ಮ ಅಲ್ಪಮತಿಗಾಗಿ ಮಾತ್ರ. ಬಟ್ ನಿಜವಾಗಿ ಹೇಳೋದಾದ್ರೆ ಭಗವಂತ ಅನ್ನೋದು ಒಂದು ಸೂಕ್ಷ್ಮವಾದಂತಹ ಶಕ್ತಿ. ನಮ್ಮ ರೀತಿ ಕೈಕಾಲಿರುವಂತಹ ಓಡಾಡ್ಕೊಂಡಿರುವಂತಹ ಎನರ್ಜಿ ಅಲ್ಲ. ನಮ್ಮ ರೀತಿ ಸ್ಥೂಲ ಶರೀರದಲ್ಲಿ ಬಂಧಿಯಾದವನು ಭಗವಂತ ಅಲ್ಲ. ಹಾಗಾಗಿ ಅವನು ಸರ್ವಾಂತರ್ಯಾಮಿ. ಪ್ರತಿಯೊಂದು ಸೂಕ್ಷ್ಮ ಕಣಗಳಲ್ಲಿಯೂ ಆ ಶಕ್ತಿ ಚೈತನ್ಯದ ರೂಪದಲ್ಲಿ ಇರೋದು ಭಗವಂತನೇ. ಪ್ರಹ್ಲಾದನ ಕಥೆಯಲ್ಲಿಯೂ ನಾವು ಕೇಳೋದು ಅದನ್ನೇ. ಎಲ್ಲಾ ಸೂಕ್ಷ್ಮ ಕಣಕಣಗಳಲ್ಲಿ ಭಗವಂತ ಇದ್ದಾನೆ. ಆದ್ರೆ ನಾವ್ಯಾಕೆ ಪೂಜೆ ಮಾಡ್ತೀವಿ? ಈಗ ಉದಾಹರಣೆಗೆ ನಾವೀಗ ಇಲ್ಲಿ ಒಂದು ಮೂರ್ತಿಯನ್ನ ಪೂಜೆ ಮಾಡ್ತಾ ಇದ್ದೀವಿ ಅಂದಾಗ, ಆ ಮೂರ್ತಿಯಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡಿರೋದು ನೀವು ನೋಡಿರ್ಬೋದು. ಯಾವುದೇ ದೇವಸ್ಥಾನ ನೋಡಿ, ಮೂರ್ತಿ ತಂದ ತಕ್ಷಣ ಅದು ಭಗವಂತ ಅಲ್ಲ, ಅಥವಾ ಮೂರ್ತಿ ಇಟ್ಟ ತಕ್ಷಣ ಅದು ಪೂಜೆ ಅಂತ ಮಾಡೋದಿಲ್ಲ. ಏನ್ ಮಾಡ್ತಾರೆ? ಮೂರ್ತಿ ಆಗತ್ತೆ, ನಂತರ ಅಲ್ಲೊಂದು ಪ್ರಾಣ ಪ್ರತಿಷ್ಠೆ ಅಂತ ಆಗತ್ತೆ. ಅದರ ನಂತರದಲ್ಲಿಯೂ ಕಾಲಾನುಕ್ರಮಕ್ಕೆ ತಕ್ಕಂತೆ ಅಲ್ಲಿ ಅಷ್ಟಬಂಧ ಅಂತ ಮತ್ತೆ ಪುನಃ ಪ್ರತಿಷ್ಠಾಪನೆಗಳು ನಡೀತಾ ಇರುತ್ತೆ. ಹಾಗಿದ್ರೆ ಏನಿದು ಪುನಃ ಪ್ರತಿಷ್ಠಾಪನೆ ಮಾಡೋದು? ಏನನ್ನ? ಪ್ರಾಣವನ್ನ. ಪ್ರಾಣ ಯಾವುದರ ಪ್ರಾಣ? ವಿಶ್ವ ಚೈತನ್ಯವನ್ನ. ವಿಶ್ವ ಚೈತನ್ಯದ ಸೂಕ್ಷ್ಮ ಶಕ್ತಿಯೇ ಭಗವಂತ. ಆ ವಿಶ್ವ ಚೈತನ್ಯದ ಸೂಕ್ಷ್ಮ ಶಕ್ತಿಯನ್ನ ಪ್ರತಿಷ್ಠಾಪನೆ ಮಾಡುವಂಥದ್ದು ಹೇಗೆ ಅಂತಂದ್ರೆ,
ಒಂದು ಗ್ಲಾಸ್ ಇದೆ, ಆ ಗ್ಲಾಸ್ ಒಳಗೆ ನೀರಿದೆ. ಒಂದು ಗ್ಲಾಸ್ ಇದೆ, ಆ ಗ್ಲಾಸ್ ಒಳಗೆ ನೀರಿದೆ. ನಾನಿಲ್ಲಿ ಕುಡಿತಾ ಇರೋದು ನೀರನ್ನ, ಆದ್ರೆ ನಾನು ಹಿಡ್ಕೊಂಡಿರೋದೇನನ್ನ? ಗ್ಲಾಸ್ ಅನ್ನ. ಒಂದು ಮೂರ್ತಿ ಇದೆ, ಮೂರ್ತಿಯ ಒಳಗಡೆ ಭಗವಂತನ ಪ್ರಾಣ ಚೈತನ್ಯ ಇದೆ, ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ನಾನು ಹೂ ಹಾಕುವುದು, ಪೂಜೆ ಮಾಡೋದು ಮೂರ್ತಿಗೆ, ಅದರೊಳಗಿರುವ ಚೈತನ್ಯ ಭಗವಂತ. ಹಾಗಾದ್ರೆ ನೀರು ಮತ್ತು ಗ್ಲಾಸ್ ಒಂದೇನಾ? ನೀರು ಮತ್ತೆ ಗ್ಲಾಸ್ ಒಂದೇನಾ? ಖಂಡಿತ ಅಲ್ಲ. ನೀರೇ ಬೇರೆ, ಗ್ಲಾಸೇ ಬೇರೆ. ಆದ್ರೆ ನಾನ್ ನೀರನ್ನ ಕುಡಿಲಿಕ್ಕೆ ಗ್ಲಾಸ್ ಒಂದು ಸಾಧನ. ಆ ಸಾಧನದಲ್ಲಿ ನೀರಿರೋದ್ರಿಂದ ನಾನು ಸುಲಭವಾಗಿ ಕುಡಿಲಿಕ್ಕೆ ಆಗ್ತಾ ಇದೆ. ಹಾಗೆಯೇ ಮೂರ್ತಿ ಮತ್ತು ಶಕ್ತಿ ಭಗವಂತ. ಮೂರ್ತಿಯ ಒಳಗಿರೋದು ಭಗವಂತ, ಮೂರ್ತಿಯ ಒಳಗೆ ಪ್ರತಿಷ್ಠಾಪನೆ ಆಗಿರೋದು ಭಗವಂತ. ಅದರರ್ಥ ಮೂರ್ತಿ ಭಗವಂತ ಒಂದೇ ಅಂತ ಅಲ್ಲ. ಹೇಗೆ ನೀರಿನ ಗ್ಲಾಸ್ ಮತ್ತು ನೀರು ಒಂದೇ ಆಗ್ಲಿಕ್ಕೆ ಸಾಧ್ಯವಿಲ್ವೋ, ಮೂರ್ತಿ ಮತ್ತು ಭಗವಂತ ಒಂದೇ ಅಲ್ಲ. ಆದರೆ ಇದೆಲ್ಲ ನಿಮಗೆ ಅರ್ಥೈಸಿಕೊಂಡು ಜೀರ್ಣಿಸಿಕೊಳ್ಳೋಕಾಗೋದು ಯಾವಾಗ? ನಿಮ್ಮನ್ನ ನೀವು ಅಪ್ಲಿಫ್ಟ್ ಮಾಡ್ಕೊಂಡಾಗ. ಅಲ್ಲಿಯ ತನಕ ಇದೆಲ್ಲ ಅರ್ಥ ಆಗೋದಿಲ್ಲ, ಇದೆಲ್ಲವೂ ಸರಿ ಅಂತ ಅನ್ಸೋದಿಲ್ಲ. ಅಥವಾ ಇದೆಲ್ಲ ಅರ್ಥ ಆದ್ರೆ ಬಹುಶಃ ಪೂಜೆನೆ ಮಾಡೋದಿಲ್ವೇನೋ, ನಮ್ಗೆ ಯಾಕೆ ಬಿಡು, ಹೆಂಗು ಇದು ಮೂರ್ತಿ ಅಲ್ಲಲ್ಲ, ಒಳಗಿರೋ ಚೈತನ್ಯ ಎಲ್ಲಾ ಕಣದಲ್ಲಿದೆ, ನಾನು ಎಲ್ ಬೇಕಾದ್ರೂ ಪೂಜೆ ಮಾಡ್ಕೋತೀನಿ ಅಂತ. ಖಂಡಿತ ತಪ್ಪಿಲ್ಲ. ನಿಮ್ಮನ್ನ ನೀವು ಅಪ್ಲಿಫ್ಟ್ ಮಾಡ್ಕೊಂಡ ಸ್ಟೇಜ್ ಅಲ್ಲಿ ಅದು ಖಂಡಿತ ತಪ್ಪಲ್ಲ. ಆದ್ರೆ ನಮ್ಮ ಅಲ್ಪ ಮಟ್ಟಿಗೆ ಸದ್ಯಕ್ಕೆ ಆ ಮೂರ್ತಿ ಪೂಜೆಯ ಅಗತ್ಯ ಇದೆ. ಹಾಗಾಗಿ ಆ ಒಂದು ಅಭ್ಯಾಸ ಬಂದಿರೋವಂಥದ್ದು. ಇಲ್ಲಿ ಎಲ್ಲಾ ರೀತಿಯಲ್ಲೂ ಹೇಳಿಕೊಡ್ತಾ ಇರೋದು ಒಂದೇ, ಅಬ್ಸಲ್ಯೂಟ್ ಇನ್ವಾಲ್ವ್ಮೆಂಟ್. ಅಬ್ಸಲ್ಯೂಟ್ ಇನ್ವಾಲ್ವ್ಮೆಂಟ್ ಯಾವಾಗ ನಿನ್ನಲ್ಲಿ ಬರುತ್ತೆ, ಯಾವುದೇ ವಿಷಯದಲ್ಲಿ, ಅಲ್ಲಿ ವಿಷಯ ಕೂಡ ನಿಮಗೆ ಆಪ್ಷನಲ್ ಆಗಿ ಕೊಟ್ಬಿಟ್ಟಿದ್ದಾರೆ, ಯಾವ್ದು ಬೇಕಾದ್ರೂ. ಅದು ಪ್ರೀತಿ ಇರಬಹುದು, ಕೋಪ ಇರ್ಬೋದು, ದ್ವೇಷ ಇರ್ಬೋದು, ಸಹನೆ ಆಗಿರ್ಬೋದು, ನಿನ್ನ ತಾಳ್ಮೆ ಆಗಿರ್ಬೋದು, ನಿನ್ನ ಅಳು ಆಗಿರ್ಬೋದು, ಯಾವುದೇ ಭಾವನೆ ಆಗಿರ್ಬೋದು, ಅದರಲ್ಲಿ ಅಬ್ಸಲ್ಯೂಟ್ ಇನ್ವಾಲ್ವ್ಮೆಂಟ್ ಸ್ಟೇಟಿಗೆ ನೀನ್ ಹೋದರೆ ಭಗವಂತನ ಸಾಕ್ಷಾತ್ಕಾರ ಆಗತ್ತೆ ಅಂತವೇ ನಮ್ಮ ಪ್ರತಿಯೊಂದು ಶಾಸ್ತ್ರಗಳು, ಪುರಾಣಗಳು ಹೇಳಿರುವಂಥದ್ದು. ನಿನ್ನೆ ಒಂದು ವಿಡಿಯೋ ಕಳ್ಸಿದ್ದೆ ರಾಮದಾಸ್ ಅವರದ್ದು, ನೀವು ಕೇಳಿರ್ಬಹುದು, ನೋಡಿದೀರಾ ಆ ವಿಡಿಯೋ ಅಂತ ಭಾವಿಸ್ತೀನಿ. ಅಲ್ಲಿ ಹಾಗೆ ರಾಮದಾಸ ಒಬ್ಬ ಚಪ್ಪಲಿ ಕೆಲಸ ಮಾಡುವ ಕುಟುಂಬಕ್ಕೆ ಸೇರಿದವನು. ಯಾವುದೇ ರೀತಿಯ ಜಾತಿ, ಧರ್ಮ, ಪಂಥಗಳು, ಸಂಸ್ಕಾರಗಳು, ಪೂಜೆ, ಆಚರಣೆ, ವ್ರತ, ಭಕ್ತಿ ಇದು ಎಂತರದ ಗೋಜೇ ಗೊತ್ತಿಲ್ಲದವನು. ಏನಂದ್ರೆ ಏನೂ ಗೊತ್ತಿಲ್ಲದಿದ್ದವನು. ಆದ್ರೆ ಅವ ಹೇಗೆ ಯೂಶಲಿ ಈಗ ದೇವಸ್ಥಾನದ ಎದುರು ಚಪ್ಪಲಿ ಇದ್ ಮಾಡೋದು ಹಾಗೆ ಇದ್ದ ಹಾಗೆ, ಅವನ ಆ ಕೆಲಸ ಮಾಡುವ ಹತ್ತಿರದಲ್ಲೇ ಒಂದು ವಿಷ್ಣುವಿನ ದೇವಾಲಯ, ಶ್ರೀಹರಿಯ ದೇವಾಲಯ, ಕೃಷ್ಣ, ಗೋವಿಂದ, ಮುಕುಂದ. ಸೊ ಅಲ್ಲಿ ಯಾವಾಗ್ಲೂ ವೈಷ್ಣವರ ಓಡಾಟ ನಡೀತಾ ಇರ್ತಿತ್ತು. ಹೆಚ್ಚಿನವರು ಅವನಲ್ಲಿ ಬರೋರೆಲ್ಲ ವಿಷ್ಣು ಭಕ್ತರಾಗ್ತಿರ್ತಿದ್ರು ಪಾದುಕೆಯನ್ನ ಸರಿಪಡಿಸ್ಕೊಳ್ಳಿಕ್ಕೆ. ಹಾಗೆ ಪ್ರತಿ ಹಗಲು ರಾತ್ರಿ ಅವನಿಗೆ ದೇವಸ್ಥಾನದಿಂದ ಸತ್ಸಂಗ, ಭಜನೆ, ನಾಮ ಜಪ ಇದೆಲ್ಲ ಕೇಳಿಸ್ತಾ ಇರ್ತಿತ್ತು. ಸಮಯ ಸಿಕ್ಕಾಗೆಲ್ಲ ಅವನು ಹೋಗಿ ಸತ್ಸಂಗದಲ್ಲಿ ಕೂಡ ಕುತ್ಕೋತಿದ್ದ. ಆದ್ರೆ ಎಲ್ಲೋ ಹಿಂದೆ ಮೂಲೆಯಲ್ಲಿ ದೂರದಲ್ಲಿ ನಿಂತು ಕೇಳಿಸ್ಕೊಳ್ತಿರ್ತಿದ್ದ. ಆಗ ಕೇಳಿಸ್ಕೊಂಡಾಗೆಲ್ಲ ಹರಿಯ ವರ್ಣನೆ ಕೇಳಿಕೊಂಡಿದ್ದ. ಹೀಗಿರ್ತಾನೆ ಹರಿ, ಹೀಗಿಷ್ಟು ಮೋಹಕವಾಗಿ, ಇಷ್ಟು ಸುಂದರವಾಗಿ, 1000 ಸೂರ್ಯ ಒಟ್ಟಿಗೆ ಸೇರಿದ್ರೆ ಎಷ್ಟು ರಶ್ಮಿಯ ಒಂದು ಪ್ರಕಾಶತೆ ಅವನಲ್ಲಿ ಇರತ್ತೆ, ಆ ರೀತಿ ಇರ್ತಾನೆ. ಈ ರೀತಿಯ ಬಂಗಾರದ ಅಲ್ಲಿ ಹೊಳಿತಿದ್ದ ಹಾಗೆ ಅವನು ಹೊಳಿತಿರ್ತಾನೆ, ಅಷ್ಟು ಸುಂದರವಾಗಿರ್ತಾನೆ. ಅವನೆಲ್ಲ ವರ್ಣನೆಗಳನ್ನ ಕೇಳ್ತಿರ್ತಿದ್ದ. ಅವರೆಲ್ಲ ನಾಮಜಪ ಮಾಡುವಾಗ ಇವನಿಗೇನೋ ಒಂಥರ ಖುಷಿ ಆಗ್ತಿತ್ತು. ಅಷ್ಟು ಬಿಟ್ರೆ ಅವನಿಗೆ ಯಾವುದೇ ವ್ರತ ಆಗ್ಲಿ, ಭಕ್ತಿ ಆಗ್ಲಿ, ನಿಯಮಗಳಾಗ್ಲಿ, ಸ್ವಚ್ಛತೆ ಆಗ್ಲಿ ಯಾವುದ್ರ ಬಗ್ಗೆನೂ ಅವನ ಅರಿವೇ ಇಲ್ಲ. ಆ ರೀತಿ ಇದ್ದಂತಹ ರಾಮದಾಸ ಯಾವಾಗ್ಲೂ ಒಂದೊಂದ್ಸತಿ ಅಲ್ಲಿ ಆ ಭಕ್ತಿಯ ಪರಾಕಾಷ್ಠೆಯಲ್ಲಿ ಆ ಭಜನೆಗಳು ನಡೀತಾ ಇದ್ದಾಗ, ನೀವು ಇಸ್ಕಾನಿಗೆಲ್ಲಾದ್ರೂ ಹೋದಾಗ ನೋಡಿರ್ಬೋದು, ಅಲ್ಲಿ ಅವರು ಮೈ ಮರ್ತು ಹಾಡ್ತಾ ಇರ್ತಾರೆ. ಆದ್ರೆ ಅದನ್ನ ಕೇಳಿದಾಗ ನೀವು ಒಂದು ಕ್ಷಣ ಮೈ ಮರ್ತಂತೆ ನಿಮಗ್ ಭಾಸ ಆಗತ್ತೆ. ಯಾಕೆ ಅಂತಂದ್ರೆ ಆ ಗ್ರೂಪ್ ಎನರ್ಜಿ ಅನ್ನೋದು ಹಾಗಿರತ್ತೆ. ಯಾವುದೇ ಭಕ್ತರ ತಂಡ, ಅಲ್ಲಿ ಶಿವನ ಭಕ್ತರಾಗಿರ್ಬಹುದು, ವಿಷ್ಣುವಿನ ಭಕ್ತರಾಗಿರ್ಬಹುದು, ಯಾರೇ ಆದ್ರೂ ಅಲ್ಲಿ ಪ್ರಯತ್ನ ಮಾಡ್ತಾ ಇರೋದು ಅಬ್ಸಲ್ಯೂಟ್ ಇನ್ವಾಲ್ವ್ಮೆಂಟಿಗೆ.
ಆ ವಿಶ್ವ ಚೈತನ್ಯದೊಟ್ಟಿಗೆ ನಮ್ಮ ಪ್ರಾಣ ಚೈತನ್ಯವನ್ನ ಒಂದಾಗಿಸಿಕೊಳ್ಳುವಂಥದ್ದು ಅಬ್ಸಲ್ಯೂಟ್ ಇನ್ವಾಲ್ವ್ಮೆಂಟ್. ಇದನ್ನ ನೀವು ಪ್ರಾಣಾಯಾಮದಿಂದಲೂ ಮಾಡಬಹುದು. ಆದ್ರೆ ಎಲ್ಲರಿಗೂ ಕೂತು ಪ್ರಾಣಾಯಾಮದಿಂದ ಮಾಡುವ ರೀತಿ ಬಹುಶಃ ಎಲ್ಲರಿಗೆ ಅದು ಸುಲಭವಾಗಿ ಸಿದ್ಧಿ ಪಡ್ಕೊಳಕ್ ಆಗಲ್ಲ. ಈ ಮನಸ್ಸಿನ ಓಟದಿಂದಾಗಿ, ಮನಸ್ಸಿನ ಈ ಒಂದಿಷ್ಟು ಡಿಸ್ಟ್ರಾಕ್ಷನ್ ಇಂದಾಗಿ ನಮ್ಗೆ ಕೂತು ನಾನು ಆ ಸಿದ್ಧಿಯನ್ನ ಮಾಡ್ಕೊಳ್ಳಿಕ್ಕೆ ಕಷ್ಟ ಆಗತ್ತೆ. ಹಾಗಾಗಿ ಕೆಲವರಿಗೆ ಭಕ್ತಿಯ ಮಾರ್ಗವನ್ನ ನೀಡಿದ್ರು, ಕೆಲವರಿಗೆ ನೃತ್ಯದ ಮಾರ್ಗವನ್ನ ನೀಡಿದ್ರು, ಕೆಲವರಿಗೆ ಸಂಗೀತದ ಮಾರ್ಗವನ್ನ ನೀಡಿದ್ರು. ಎಲ್ಲದರಲ್ಲಿಯೂ ಕೊನೆಯದಾಗಿ ಗುರಿ ಒಂದೇ, ವಿಶ್ವ ಚೈತನ್ಯ ಹಾಗೂ ಪ್ರಾಣ ಚೈತನ್ಯದ ಅಬ್ಸಲ್ಯೂಟ್ ಇನ್ವಾಲ್ವ್ಮೆಂಟ್, ಅದು ಸಾಕ್ಷಾತ್ಕಾರ. ಹೀಗೆ ಈ ರಾಮದಾಸ ಇದ್ದ, ನೀವು ಕತೆ ಕೇಳಿರ್ಬಹುದು. ಒಂದಿನ ಯಾವುದೋ ಕಳ್ಳರು ಯಾರ್ದೋ ಮನೆಯನ್ನ ದೋಚಿದಾಗ ಅಲ್ಲಿ ಆ ಸಾಲಿಗ್ರಾಮವನ್ನ ಎಲ್ಲ ಅದು ಚಿನ್ನದ ಇದ್ರ ಮೇಲೆಲ್ಲ ಇಟ್ಟು ಸಾಲಿಗ್ರಾಮ ಪೂಜೆ ಮಾಡ್ತಾ ಇದ್ರು. ಇವರು ದೇವ್ರ ಕೋಣೆಯಲ್ಲಿದ್ದದೆಲ್ಲ ದೋಚಿ ಬಂದ್ರು. ಎಲ್ಲ ಹೊತ್ಕೊಂಡ್ ಬಂದ್ಮೇಲೆ ಅದನ್ನೆಲ್ಲ ತೆಗೆದು ಪಾಲ್ ಮಾಡ್ಕೋತಿರುವಾಗ ಇದೊಂದು ಕಲ್ಲು. ಆ ಕಳ್ಳರಿಗೆ ಅದು ಸಾಲಿಗ್ರಾಮವೋ ಕಲ್ಲೋ ಯಾವ್ದಾದ್ರೇನು, ಆ ಕಲ್ಲು ಏನ್ ಮಾಡೋದು ಅಂತ ಇಲ್ಲಿ ನೋಡ್ತಾರೆ. ಅದೇ ಟೈಮಲ್ಲಿ ಚಪ್ಲಿ ಕೆಲಸದವನು ಚಪ್ಲಿ ಮಾಡ್ತಾ ಏನೋ ರಾತ್ರಿ ಕೂತಿದ್ದಾಗ ಇವ್ರೇನ್ ಮಾಡ್ತಾರೆ, ಆ ಕಲ್ಲನ್ನ ಅವನಿಗೆ ಕೊಟ್ಟು, ಅಲ್ಲಿ ನೀವ್ ನೋಡಿದೀರಾ ಚಪ್ಲಿ, ಈಗ ಇತ್ತೀಚೆಗೆ ನಾವು ಚಪ್ಲಿ ಕೆಲಸ ಮಾಡೋರ್ನ ನೋಡೋದೇ ಕಡಿಮೆ. ಆ ರೀತಿಯಲ್ಲಿ ಹಳೆಯದಲ್ಲಿ ಕೂತು ಆ ಒಂದು ಚರ್ಮದ ಚಪ್ಪಲಿಯ ಕೆಲಸ ಬಹುಶಃ ನೀವು ಬಾಲ್ಯದಲ್ಲಾದ್ರೂ ನೋಡಿರ್ಬಹುದು, ನೆನಪಾದ್ರೆ ಮನನ್ ಮಾಡ್ಕೊಳ್ಳಿ. ಅವ್ರು ಯೂಶಲಿ ಒಂದು ಕಲ್ಲನ್ನ ಇಟ್ಟು ಅದ್ರ ಮೇಲೆ ಆ ಒಂದು ಚರ್ಮದ ಇದನ್ನ ತಿಕ್ಕಿ 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 ಅದಕ್ಕೆ ಕೆಲ್ಸಕ್ಕೆ ಉಪಯೋಗಿಸ್ಕೊಳ್ತಾ ಇರ್ತಾರೆ. ಹಾಗೆ ನೋಡ್ತಾರೆ, ಈ ಒಳ್ಳೆ ಕಲ್ಲು ಕೊಟ್ರೆ ಇವನಿಗೆ ಹೆಲ್ಪ್ ಆಗ್ಬೋದಂತ ಆ ಕಳ್ಳ ಆ ಕಲ್ಲನ್ನ ಕೊಟ್ಟು, ನಂಗೊಂದ್ ಹೊಸ ಜೋಡಿ ಚಪ್ಪಲ್ ಕೊಟ್ರೆ ನಿಂಗೊಂದ್ ಕಲ್ಲು ಕೊಡ್ತೀನಿ ಅಂತ ಕೊಟ್ಟು ಚಪ್ಪಲಿಯನ್ನ ತಗೊಂಡ್ ಹೋಗ್ತಾನೆ. ಇವನು ಆಯ್ತು, ಒಂದ್ ಒಳ್ಳೆ ಕಲ್ ಸಿಕ್ತಲ್ಲ ನನಗೆ, ತಿಕ್ಕಿ ಇದನ್ನ ಇದ್ ಮಾಡ್ಲಿಕ್ಕೆ ಒಳ್ಳೇದಾಗತ್ತೆ, ಇನ್ನಷ್ಟು ಹೊಸ ಹೊಸ ಚಪ್ಪಲಿಗಳನ್ನ ಚೆನ್ನಾಗಿ ಮಾಡಬಹುದು ಅಂತ ಅದನ್ನ ಕೊಟ್ಟು ಕಲ್ಲನ್ನ ತಗೊಳ್ತಾನೆ ಈ ರಾಮದಾಸ. ಇವನಿಗೂ ಅದು ಬರೀ ಒಂದು ಕಲ್ಲು ಅಷ್ಟೇ. ಅಲ್ಲಿ ಒಂದು ಹಾಡಲ್ಲಿ ಇದೆ ಅಲ್ವಾ, ಕಲ್ಲು ಹೃದಯದ ಒಳಗೆ ಬರಿಯ ಕಲ್ಲವನು ಅಂತ ಭಗವಂತನ ಬಗ್ಗೆ ಹೇಳುವಾಗ ಒಂದು ಭಾವಗೀತೆ ಇದೆ ಆಕ್ಚುಲಿ. ಬಟ್ ಅದೆಷ್ಟು ಸುಂದರವಾಗಿದೆ ಅಂದ್ರೆ, ಆ ಎರಡು ಪದ್ಯದ ಲೈನ್ಗಳು ಹೀಗ್ ಬರುತ್ತೆ. ಕಲ್ಲು ಮುಳ್ಳೆಂದೆನದೆ ಎಲ್ಲೆಡೆಯೂ ಇರುವವನು, ಕಲ್ಲು ಮುಳ್ಳೆಂದೆನದೆ ಎಲ್ಲೆಡೆಯೂ ಇರುವವನು, ಕಲ್ಲು ಹೃದಯದ ಒಳಗೆ ಬರಿಯ ಕಲ್ಲವನು ಅಂತ. ಭಗವಂತ ಹೇಗೆ ಅಂತಂದ್ರೆ ಕಲ್ಲು ಮುಳ್ಳು ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ಇದ್ದಾನೆ. ಆದ್ರೆ ಕಲ್ಲು ಹೃದಯದ ಒಳಗೆ ಅವನು ಬರಿಯ ಕಲ್ಲಾಗಿಯೇ ಇರ್ತಾನೆ. ಅಂದ್ರೆ ಅದೇ ಒಂದು ಸೇಮ್ ಚೈತನ್ಯ, ಅದೇ ಶಕ್ತಿ, ಅದೇ ಭಗವಂತ ನನ್ನಲ್ಲಿ, ನಿಮ್ಮಲ್ಲಿ, ಇವರಲ್ಲಿ, ಅವರಲ್ಲಿ ಇರುವ ರೀತಿ ಬೇರೆ ಬೇರೆ. ನಾವು ಯದ್ ಭಾವಂ ತದ್ಭವತಿ ಅಂದಂತೆ ನಮ್ಮ ನಮ್ಮ ಭಾವಕ್ಕನುಗುಣವಾಗಿ ಅವನಿರ್ತಾನೆ. ಕಲ್ಲು ಹೃದಯದ ಒಳಗೆ ಅವನು ಬರೀ ಒಂದು ಕಲ್ಲಾಗಿಯೇ ಇರ್ತಾನೆ. ಇವನೇನಿದು ಬರೀ ಕಲ್ಗುಂಡು ಅಂದ್ರೆ ಹೌದು, ಅವನು ಬರೀ ಕಲ್ಗುಂಡಾಗೇ ಇರ್ತಾನೆ, ಏನನ್ನೂ ಮಾಡೋದಿಲ್ಲ. ಇಲ್ಲಪ್ಪ ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಜೀವ ಅಂದವನಿಗೆ ಅವನು ಜೀವವನ್ನೇ ಕೊಡ್ತಾನೆ. ಅವನು ತಾನೇ ಅವನ ಸೇವಕನಾಗಿ ಆದ್ರೂ ಇರ್ತಾನೆ. ಆ ರೀತಿಯ ಭಾವ ನೀಡುವಂತಹ ಶಕ್ತಿ ಇರೋದು ಈ ಒಂದು ಭಗವಂತನ ಸೂಕ್ಷ್ಮ ಶಕ್ತಿಗೆ ಮಾತ್ರ. ಸೂಕ್ಷ್ಮ ಚೈತನ್ಯ ರೂಪಿಯಾದಂತಹ ಭಗವಂತನಿಗೆ ಈ ಒಂದು ವಿಶಿಷ್ಟವಾದಂತಹ ಗುಣ. ನೀವ್ ಹೇಗೆ ಅವನನ್ನ ಕರಿತೀರಾ ಅವನ್ ಹಾಗೆಯೇ ಆಗ್ತಾನೆ. ಎಂತಹ ದುಷ್ಟ ನೀನು ಅಂದ್ರೆ ದುಷ್ಟನೇ, ಕಲ್ಬಂಡೆ ನೀನು ಅಂದ್ರೆ ಕಲ್ಬಂಡೆನೆ, ಅಪ್ಪ ತಂದೆ ನೀನೇ ಕಾಯಪ್ಪ ಅಂದ್ರೆ ಅವನು ಕಾಯ್ತಾನೆ. ನೀವ್ ಯಾವ ರೀತಿಯಲ್ಲಿ ಅವನನ್ನ ಕರಿತೀರಿ ಆ ರೀತಿಯಲ್ಲಿ ಅವನಿರ್ತಾನೆ. ಸೊ ಇವನಿಗೆ ಮತ್ತೆ ಇಲ್ಲಿ ನೋಡಿ, ಅಪರಿಗ್ರಹ, ಒಂದು ಚಪ್ಪಲಿಯ ಕೆಲಸ ಮಾಡುವವನಾದ್ರೂ ಸಹ, ಕಳ್ಳನ ಬಳಿ ತಗೊಂಡಿದ್ದಾದ್ರೂ ಸಹ ಅವನು ಫ್ರೀ ಆಗಿ ತಗೊಂಡಿಲ್ಲ. ಯಾವತ್ತು ಇನ್ನು ಮುಂದೆ ನೆನಪಲ್ಲಿ ಇಟ್ಕೊಳ್ಳಿ, ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಒಂದೇ ಒಂದು ಚಿಕ್ಕ ಅಗಳನ್ನ, ಒಂದು ತುತ್ತು ಅನ್ನವನ್ನ ಸಹ ಅದಕ್ಕೆ ಮೌಲ್ಯವನ್ನ ಕಟ್ಟದೆ ತೆಗೆದುಕೊಳ್ಳಬೇಡಿ. ಹಣದ ರೂಪದಲ್ಲಾಗದಿದ್ದರೆ ಬೇರೆ ಯಾವುದಾದರೂ ರೂಪದಲ್ಲಿ ಏನನ್ನಾದರೂ ನೀಡಿಯೇ ಪಡೆದುಕೊಳ್ಳಿ. ಯಾಕಂದ್ರೆ ಅಪರಿಗ್ರಹ ಅನ್ನುವಂಥದ್ದು ಅಷ್ಟಾಂಗದ ಕಾನ್ಸೆಪ್ಟ್ ಅಲ್ಲಿ ಒಂದು. ಅಂಡ್ ಈ ಅಪರಿಗ್ರಹ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಸ್ಪಿರಿಚುವಲ್ ಜರ್ನಿ. ನಿಮ್ಮ ಆಧ್ಯಾತ್ಮದ ಜರ್ನಿಯಲ್ಲಿ ಅಪರಿಗ್ರಹ ಅನ್ನೋದು ತುಂಬಾ ಮುಖ್ಯ. ಒಂದು ಗುಟುಕು ನೀರು ಸಹ ಹಾಗೆ ನೀವು ತಗೊಳ್ಬಾರ್ದು. ಯಾಕಂದ್ರೆ ಅಲ್ಲಿ ತೆಗೆದುಕೊಳ್ಳುವಾಗ ನೀವು ಬರೀ ನೀರನ್ನ ತೆಗೆದುಕೊಳ್ತಾ ಇಲ್ಲ,
ಕೊಡುವವರ ಪಾಪದ ಕರ್ಮದ ಮೂಟೆಯ ಒಂದು ಪಾಲನ್ನ ಸಹ ತೆಗೆದುಕೊಳ್ತಾ ಇದ್ದೀರಾ. ಯಾವಾಗ ಅದಕ್ಕೆ ಏನಾದ್ರೂ ನೀಡಿ ನೀವ್ ಅದನ್ನ ತಗೊಳ್ತೀರಾ, ಆಗ ಮಾತ್ರ ಅದಕ್ಕೆ ವ್ಯಾಲ್ಯೂ. ಅದು ಒಂದು ಜ್ಞಾನ ಆಗಿರ್ಬಹುದು, ಒಂದು ನೀರಾಗಿರ್ಬಹುದು, ಆಹಾರ ಆಗಿರ್ಬಹುದು, ಬಟ್ಟೆ ಆಗಿರ್ಬಹುದು, ಏನೇ ಆಗಿರ್ಬಹುದು, ಏನೇ ಆಗಿರಬಹುದು, ಅದಕ್ಕೆ ಮೌಲ್ಯವನ್ನ ಕಟ್ಟದೆ, ನಿಮ್ಮ ಕೈಲಾದಷ್ಟು ಮೌಲ್ಯವನ್ನ ಕಟ್ಟದೆ ಏನನ್ನೂ ಪಡೆದುಕೊಳ್ಳಬೇಡಿ. ಸಾರ್ವಜನಿಕವಾಗಿ ನೀಡುವಂತಹ ಅನ್ನ ಸಂತರ್ಪಣೆ ಇರ್ಬಹುದು, ನಿಮ್ಮ ನೆಂಟರು ಇಷ್ಟರು ಮನೆಯಲ್ಲಿ ಆದಂತಹ ಊಟದ ಸಮಾರಂಭ ಆಗಿರ್ಬಹುದು, ದಯವಿಟ್ಟು ಎಲ್ಲರೂ ಇನ್ನು ಮುಂದೆ ನೆನಪಲ್ಲಿಟ್ಕೊಳ್ಳಿ, ನಿಮ್ಮ ಕೈಲಾದದ್ದೇನಾದ್ರೂ ಕೊಡದೆ, ಏನಿಲ್ಲ ಅಂದ್ರೆ ಕನಿಷ್ಠ ಪಕ್ಷ 1 kg ಹಣ್ಣನ್ನಾದರೂ ಅಲ್ಲಿ ನೀಡದೆ, 1 ಗುಟುಕು ನೀರನ್ನು ಅಲ್ಲಿ ಕುಡಿಯಬೇಡಿ. ಸಾರ್ವಜನಿಕವಾಗಿ ಆಗ್ತಾ ಇರುವಂತದ್ದಾದ್ರೆ ನಿಮ್ ಪಾಕೆಟ್ ಅಲ್ಲಿ 10 ರೂಪಾಯಿ ಇದ್ರೆ 10 ರೂಪಾಯಿ ಆದ್ರೂ ಕೊಟ್ಟು ಬಿಡಿ, 10 ರೂಪಾಯಿ ಆದ್ರೂ ಅಲ್ಲಿ ಡೊನೇಟ್ ಮಾಡಿ ಅಲ್ಲಿ ಊಟ ಮಾಡ್ಬೇಕು, ಇಲ್ಲದಿದ್ರೆ ಮಾಡಬಾರದು. ಅನ್ಲೆಸ್ ಅಂಡ್ ಅಂಟಿಲ್ ಸನ್ಯಾಸಿಗಳ ಹೊರತಾಗಿ ಗೃಹಸ್ಥಾಶ್ರಮದಲ್ಲಿರೋರು ಯಾರೂ ಕೂಡ ಈ ಫ್ರೀ ಆಗಿ ನೀಡುವ ಏನನ್ನೂ ಪಡೆದುಕೊಳ್ಳಬಾರದು. ಅದು ನಮ್ಮ ಅಷ್ಟಾಂಗ ಯೋಗದ ಮೊದಲನೇ ಹಂತದಲ್ಲಿ ಅಪರಿಗ್ರಹದಲ್ಲಿ ಬರುವಂತದ್ದು. ತುಂಬಾ ಮುಖ್ಯ, ತುಂಬಾನೇ ಮುಖ್ಯ. ನಮ್ಗದು ಗೊತ್ತಿಲ್ಲ ಅದರ ಮಹತ್ವ ಎಷ್ಟು ಅನ್ನೋದು. ಬಟ್ ಇಲ್ಲಿ ನೋಡಿ, ಏನೂ ತತ್ವಶಾಸ್ತ್ರವನ್ನೇ ಅರಿಯದಂತಹ ರಾಮದಾಸ ಅಲ್ಲದ್ನ ಪಾಲನೆ ಮಾಡ್ತಾನೆ. ಅವನು ಚಪ್ಲಿಯನ್ನ ಕೊಟ್ಟು ಕೇಳ್ಬೋದಿತ್ತೆ, ಅವ್ರು ಹೇಗೂ ಡಕಾಯಿತ್ರು ಗೊತ್ತವನಿಗೆ, ಕದ್ದೇ ತಂದಿದ್ದು ಮಾಲೆ ಅಂತ. ನಿನ್ನ ಕದ್ದು ಮಾಲಿಗೆಲ್ಲ ಎಂತ ಚಪ್ಲಿ ಕೊಡೋದಾ, ಹೆಂಗು ಆ ಕಲ್ ನಿನಗೇನ್ ಬೇಡ, ಇಲ್ಲಿ ಕೊಟ್ಟು ಹೋಗು ಅಂತ ಹೇಳ್ಬೋದಿತ್ತು. ಅವ್ನು ಹೇಳಲಿಲ್ಲ, ಯಾಕಂದ್ರೆ ಅವನು ಅಜ್ಞಾನಿ ಆಗಿದ್ದ. ಅಜ್ಞಾನಿಯೂ ಒಳ್ಳೆಯದು, ಅಜ್ಞಾನವೂ ಒಳ್ಳೆಯದು. ಎಷ್ಟೊಂದು ಬಾರಿ ಅದೇ ಆ ಜಾಗದಲ್ಲಿ ನಾವು ನೀವು ಇದ್ದಿದ್ರೆ, ತುಂಬಾ ಬುದ್ಧಿವಂತರು ಇದ್ದಿದ್ರೆ, ಅದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಅವ್ನ್ ಹೆಂಗೂ ಕದ್ಕೊಂಡ್ ಬಂದಿರೋ ಮಾಲು, ಅವ್ನ್ ಇಲ್ಲಲ್ದಿದ್ರು ಅಲ್ಲಾದ್ರೂ ಬಿಸಾಕೆ ಹೋಗೋದ ಕಲ್ಲನ್ನ, ನಾನ್ ಯಾಕೆ ಇದಕ್ ಹೊಸ ಚಪ್ಲಿ ಕೊಡ್ಲಿ ಅನ್ಕೊಂಡು ನಾವು ಭಾರಿ ಬುದ್ಧಿವಂತರ ತರ ಮಾಡ್ತಿದ್ವಿ. ಬಟ್ ಅಜ್ಞಾನದ ಕೆಲಸವನ್ನ ಮಾಡ್ತಿದ್ವಿ. ಅವನ್ ನಿಜಕ್ಕೂ ಅಜ್ಞಾನಿ ಆಗಿದ್ದ, ಆದ್ರೆ ಬುದ್ಧಿವಂತಿಕೆ ಕೆಲಸವನ್ನ ಮಾಡಿದಾನೆ. ನೋಡಿ, ಯೋಚನೆ ಮಾಡಿ, ಜ್ಞಾನ ಎಲ್ಲಾ ಕಡೆ ಒಳ್ಳೇದಂತ ಅನ್ಕೋಬೇಡಿ, ಅಜ್ಞಾನವೂ ಬೇಕು. ಅಜ್ಞಾನವೂ ಎಷ್ಟೊಂದು ಬಾರಿ ಒಳ್ಳೆಯದು. ಹಾಗೆ ಆಯ್ತು, ಅವನು ಅದ್ರ ಮೇಲೆ ಆ ಚರ್ಮವನ್ನ ಇಟ್ಟು ತಿಕ್ಕದು, ಹೊಸ ಹೊಸ ಚಪ್ಪಲಿ ಮಾಡೋದು. ಎಷ್ಟೊಂದು ಸತಿ ಅವರು ಚಪ್ಪಲಿ ಕೆಲಸ ಮಾಡುವಾಗ ಅದನ್ನ ಕಾಲ್ ಮಧ್ಯೆ ಇಟ್ಕೋತಾರೆ, ಕಾಲ್ ಮೇಲೆ ಇಟ್ಕೊಂಡು. ಆದ್ರೆ ಇವನು ಅದೇ ಮೊದ್ಲಿಂದಾನು ಸತ್ಸಂಗ ಇದೆಲ್ಲ ಕೇಳ್ತಿದ್ದಾಗ ಇವನ್ ಬಾಯಲ್ಲಿ ಎಷ್ಟೊತ್ತಿಗೂ ಇರೋದು ಒಂದೇ, ಹರಿ ಮೆ ಜೈಸೋ ತೈಸೋ ತೇರೋ, ಹರಿ ಮೆ ಜೈಸೋ ತೈಸೋ ತೇರೋ. ಇಷ್ಟೇ ಬರ್ತಿತ್ತು ಅವನಿಗೆ, ಬೇರೆ ಎಂತದು ಭಜನೆಗಳು, ಮಂತ್ರಗಳು, ವೇದಕೋಶಗಳು ಏನೂ ಬರ್ತಿರ್ಲಿಲ್ಲ. ಅವನ ಬಾಯಲ್ಲಿ ಬರ್ತಿದ್ದದೊಂದೇ, ಹರಿ, ನಾನ್ ಹೇಗಿದ್ದೇನೋ ಎಂತ ಇದೇನೋ ಅದು ನಿನಗೆ, ನಿನ್ನವನು. ಅಷ್ಟೇ ಅವನು ಯಾವಾಗ್ಲೂ ಹೇಳ್ತಿರ್ತಿದ್ದ, ಹರಿ ಮೆ ಜೈಸೋ ತೈಸೋ ತೇರೋ. ನಾನು ಹೆಂಗಿದ್ದೀನಿ, ಯಾವ ತರ ಇದ್ದೀನಿ, ನಾನು ನಿನಗೆ ಅರ್ಪಣೆ ಅನ್ನೋದೊಂದು ಹೇಳ್ತಿರ್ತಿದ್ದ. ಅಷ್ಟು ಬಿಟ್ರೆ ಅವನಿಗೆ ಇನ್ಯಾವ ಭಕ್ತಿಯ ಲವಲೇಶವೂ ಅವನಿಗೆ ಗೊತ್ತಿರ್ಲಿಲ್ಲ. ಆದ್ರೆ ಅದ್ರಲ್ಲಿ ಎಷ್ಟು ಇನ್ವಾಲ್ವ್ ಆಗಿದ್ದ ಅಂತಂದ್ರೆ, ಪ್ರತಿ ಕ್ಷಣ ಪ್ರತಿ ದಿನ ಎಂತ ಮಾಡುವಾಗ್ಲೂ ಆ ಸಾಲಿಗ್ರಾಮವೇ ಸಾಲಿಗ್ರಾಮ ಅಂತ ಗೊತ್ತಿಲ್ಲದೆ, ಅದರ ಮೇಲೆ ಆ ಚರ್ಮವದನ್ನ ಹಾಕಿ ತಿಕ್ಕಿ ಕಾಲಲ್ಲಿ ಅದನ್ನ ಮೆಟ್ಟಿಟ್ಕೊಂಡಾಗ್ಲೂ ಅವನ ಬಾಯಲ್ಲಿ ಬರೋದು ಹರಿ ಮೆ ಜೈಸೋ ತೈಸೋ ತೇರೋ ಅಂತ. ಎಷ್ಟೊಂದು ಬಾರಿ ಅದ್ರಲ್ಲಿ ಎಷ್ಟು ಇನ್ವಾಲ್ವ್ ಆಗೋಗ್ತಿದ್ದ ಅವನ ಆ ಹಾಡಲ್ಲಿ ಅಂತಂದ್ರೆ, ಅವನ ಕಣ್ಣಿಂದ ನೀರು ಸುರಿತಿತ್ತು. ಆ ಕಣ್ಣಿಂದ ಸುರಿದ ನೀರು ಆ ಕಲ್ಲಿನ ಮೇಲೆ ಬೀಳ್ತಾ ಇರ್ತಿತ್ತು. ಅವನಿಗಾದ್ರೆ ಅದೆಲ್ಲ ಮೊದ್ಲಿಂದ ಅವನ್ ಹಾಗೆ ಇದ್ದವನು, ಈಗ ಹೊಸದಾಗಿ ಅಂತಲ್ಲ, ಯಾವಾಗ್ಲೂ ಅವ್ನ್ ಹಾಗೆ ಇದ್ದಿದ್ದು. ಈಗ ಹೊಸದಾಗಿ ಬಂದದ್ದು ಸಾಲಿಗ್ರಾಮ ಅಷ್ಟೇ. ಹಾಗಾದಾಗ ಒಂದಿನ ಪಂಡಿತ ಬರ್ತಾರೆ ಒಬ್ರು ಚಪ್ಲಿ ಕೆಲ್ಸಕ್ಕೆ. ನೋಡಿದಾಗ, ಅರೆ, ಎಲ್ಲಾ ಶುಭ ಚಿಹ್ನೆಗಳಿರುವಂತಹ ಇದು ಸಾಲಿಗ್ರಾಮ, ಚಕ್ರ ಇದೆ, ಇದು ಹೇಗೆ ಇಲ್ಲಿದೆ, ಇವನ ಹತ್ರ ಹೇಗ್ ಬಂತು, ಇವನ ಅದ್ರ ಮೇಲೆ ಅಯ್ಯೋ ರಾಮ ರಾಮ ಇಂಥ ಅಪಚಾರದ ಕೆಲಸ ಮಾಡ್ತಿದ್ದಾನೆ. ಒಂದನೇದಾಗಿ ಚಪ್ಲಿ ಕೆಲಸದವನು ಮುಟ್ಲೇಬಾರ್ದು, ಯಾಕಂದ್ರೆ ಅವನು ಪವಿತ್ರ ಅಲ್ಲ, ಅವನು ಸ್ನಾನ ಮಾಡಿಲ್ಲ, ಅವನು ವ್ರತಾಚರಣೆಯನ್ನ ಮಾಡಿಲ್ಲ. ಮತ್ತೆ ಮಾಡ್ತಾ ಇರೋದೇನು, ಚರ್ಮದ ಚಪ್ಲಿ. ಆಗ ಆ ಚರ್ಮದಲ್ಲಿ ಅಪ್ಪ, ಆ ಚರ್ಮ ಎಲ್ಲ ಮುಟ್ಟೋರು ಸಾಲಿಗ್ರಾಮನ ಮುಟ್ಟೋ ಹಾಗೆ ಇಲ್ಲ. ಅದ್ರ ಮೇಲಿಂದ ಇವನದನ್ನ ಕಾಲಲ್ಲಿ ಮಧ್ಯೆ ಇಟ್ಕೊಂಡು ತಿಕ್ತಿದ್ದಾನಲ್ಲ, ಇದನ್ನ ತಗೋಬೇಕಂತ ಅವನ ಹತ್ರ ಹೇಳ್ತಾನೆ. ನೋಡಪ್ಪ, ಈ ಕಲ್ಲನ್ನ ನನಗ್ ಕೊಡ್ತೀಯಾ? ಯಾಕಂದ್ರೆ ಅವನ ಅನ್ಕೋತಾನೆ ಇದು ಸಾಲಿಗ್ರಾಮ ಅಂತ ಅವನಿಗೆ ಗೊತ್ತಿಲ್ಲ, ಹೇಳಿದ್ರು ಅವನಿಗೇನು ಅರ್ಥ ಆಗಲ್ಲ, ಅವನಿಗೆಂತ ಸಾಲಿಗ್ರಾಮ ಗೊತ್ತಿರುತ್ತೆ ಅಂತ. ಈ ಕಲ್ಲನ್ನ ನಂಗೆ ಕೊಡ್ತೀಯೇನಪ್ಪ ಬೇಕು ಅಂದ. ಅವನು ಹೇಳ್ತಾನೆ, ರಾಮದಾಸ, ಈ ಕಲ್ಲು ನನಗಾದ್ರೂ ಅಟ್ಲೀಸ್ಟ್ ಚಪ್ಲಿ ಚರ್ಮ ಹಾಕಿ ಉಜ್ಜಕ್ಕೆ ಹೆಲ್ಪ್ ಆಗತ್ತೆ, ನಿಮ್ಗೆ ಯಾಕೆ ಬೇಕು ಅಂತ. ಇಲ್ಲಪ್ಪ ನನಗ್ ಬೇಕು, ಕೊಡು ನೀನು ಅಂತ ಹೇಳಿದಾಗ, ಆಯ್ತು ತಗೊಂಡ್ ಹೋಗು.
ನನ್ಗೇನ್ ದುಡ್ಡು ಬೇಡ, ಯಾಕಂದ್ರೆ ನಾನು ಇದು ದುಡ್ಡು ಕೊಟ್ಟು ತಗೊಂಡಿದ್ದಲ್ಲ, ಚಪ್ಲಿ ಬೇಕಂದ್ರು ಚಪ್ಲಿ ತಗೊಂಡ ಕಲ್ ಕೊಟ್ಟು ಹೋದ್ರು, ನೀನ್ ತಗೊಂಡ್ ಹೋಗು ನಂಗ್ ಬೇಡ ಅಂತ ಅವರಿಗೆ ಕೊಟ್ಬಿಡ್ತಾನೆ. ಯಾಕಂದ್ರೆ ಅದ್ರಲ್ಲೂ ಪಂಡಿತರು ಕೇಳಿರೋವಂಥದ್ದು ಗೌರವಾರ್ಥವಾಗಿ ತಗೊಂಡ್ ಹೋಗಿ ಅಂತ ತಗೊಂಡ್ ಹೋಗ್ತಾನೆ. ಆ ಬ್ರಾಹ್ಮಣ ತೆಗೆದುಕೊಂಡು ಹೋದಂತಹ ಪಂಡಿತರು ಕೂಡ ತುಂಬಾ ಅದ್ಭುತವಾದಂತಹ ಭಕ್ತರಾಗಿರ್ತಾರೆ, ತುಂಬಾ ದೊಡ್ಡ ಭಕ್ತರು, ಯಾವಾಗ್ಲೂ ಹರಿ ಸೇವೆಯಲ್ಲಿ, ಹರಿ ಭಜನೆಯಲ್ಲಿ, ಹರಿ ಭಕ್ತಿಯಲ್ಲಿ ಮುಳುಗಿರೋರು. ಆದ್ರೆ ಅವರು ಅಲ್ಲಿಂದ ತಗೊಂಡು ಹೋಗಿ ಅದನ್ನ ಇಂತಹ ಅದ್ಭುತವಾದ ವಸ್ತ್ರದಲ್ಲಿಟ್ಟು, ಒಂದು ಪೀಠದಲ್ಲಿಟ್ಟು, ಅದಕ್ಕೆ ಎಲ್ಲಾ ರೀತಿಯ ಭೋಗಗಳನ್ನ ಮಾಡಿಸಿ, ಎಲ್ಲಾ ರೀತಿಯ ಪೂಜೆ, ವೇದಘೋಷ, ವೇದ ಮಂತ್ರಗಳು, ಏನೇನು ಯಾವ್ಯಾವ ರೀತಿಯ ಪೂಜೆಯನ್ನ ಪುರಾಣಗಳಲ್ಲಿ ಹೇಳಿದ್ದಾರೆ ಅದೆಲ್ಲವನ್ನ ಇಟ್ಟು ಅವನು ಖುಷಿಗೆ ಪಾರವೇ ಇರ್ಲಿಲ್ಲ. ನನ್ನ ಮನೆಗೆ ಸಾಲಿಗ್ರಾಮ ಬಂದಿದೆ, ಎಲ್ಲಾ ಶುಭ ಚಿಹ್ನೆಗಳಿರುವಂತಹ ಸಾಲಿಗ್ರಾಮ ಬಂದಿದೆ ಅಂತ ಅಷ್ಟೆಲ್ಲಾ ಮಾಡ್ತಾನೆ. ಆದ್ರೆ ಅವತ್ ರಾತ್ರಿ ಕನ್ಸಲ್ಲಿ, ಪಂಡಿತನ ಕನ್ಸಲ್ಲಿ ವಿಷ್ಣು ಬರ್ತಾನೆ, ಹರಿ ಬರ್ತಾನೆ, ಗೋವಿಂದ ಬರ್ತಾನೆ, ಬಂದ್ ಹೇಳ್ತಾನೆ, ನನ್ನನ್ ದಯವಿಟ್ಟು ಮತ್ತೆ ವಾಪಸ್ ಆ ಒಂದು ಚಪ್ಲಿ ಕೆಲಸ ಮಾಡೋ ರಾಮದಾಸನಿಗೆ ಕೊಟ್ಬಿಡು, ನನ್ಗಿಲ್ ಖುಷಿ ಆಗ್ತಿಲ್ಲ, ನನಗಿಲ್ಲಿ ಇರಕ್ ಆಗ್ತಿಲ್ಲ, ನೀನೆಲ್ಲಾ ಮಾಡ್ತಿದೀಯಾ ಆದ್ರೆ ನನಗಿಲ್ಲಿ ಇರಕ್ ಆಗ್ತಾ ಇಲ್ಲ, ನನಗೆ ವಾಪಸ್ ಎಲ್ಲಿ ಕರ್ಕೊಂಡೋಗು, ರಾಮದಾಸರ ಬಳಿ ಕರ್ಕೊಂಡೋಗು ಅಂತ ಹೇಳ್ತಾನೆ. ವೈಷ್ಣವ ರೂಪದಲ್ಲಿ, ವಿಷ್ಣು ಭಕ್ತನ ರೂಪದಲ್ಲಿ ವಿಷ್ಣುವೇ ಬಂದು ಇವನ ಕನ್ಸಲ್ಲಿ ಹೇಳ್ತಾರೆ. ಬಟ್ ಇವನಿಗೆ ಅರ್ಥ ಆಗತ್ತೆ, ಯಾಕಂದ್ರೆ ಇವನು ಕೂಡ ಜ್ಞಾನಿಯೇ ಆಗಿದ್ದ, ಇವನಿಗೆ ಅರ್ಥ ಆಗತ್ತೆ ಇಲ್ಲಿ ನಾನು ಮಾಡ್ತಾ ಇರುವಂತಹ ಎಲ್ಲ ಪೂಜೆ, ಆಡಂಬರ, ವೈಭೋಗಗಳೆಲ್ಲದೂ ಇದೆ, ಏನೇನ್ ಅಂದ್ರೆ ನಿಯಮಗಳ ಪ್ರಕಾರ ಏನೇನ್ ಆಗ್ಬೇಕು ಎಲ್ಲ ಮಾಡ್ತಾ ಇದ್ದೀನಿ, ಬಟ್ ಕೊರತೆ ಇರೋದು ಅಬ್ಸಲ್ಯೂಟ್ ಇನ್ವಾಲ್ವ್ಮೆಂಟ್ ಅಲ್ಲಿ. ನಾನು ಈ ಎಲ್ಲಗಳ ನಿಯಮಗಳ ಆಚರಣೆಯಲ್ಲಿ ಎಷ್ಟು ಕಳೆದು ಹೋಗಿದ್ದೀನಿ ಅಂತಂದ್ರೆ, ಈ ಶಕ್ತಿ ಚೈತನ್ಯದ ಜೊತೆಯಲ್ಲಿ ನನ್ನನ್ನ ನಾನು ಇನ್ವಾಲ್ವ್ ಮಾಡ್ಕೊಳಕ್ ಆಗಿಲ್ಲ, ಇನ್ವಾಲ್ವ್ ಮಾಡ್ಕೊಳ್ಳುವಲ್ಲಿ ಕೊರತೆ ಇದೆ. ಆ ರಾಮದಾಸನಲ್ಲಿರುವಂತಹ ಭಾವ ನನ್ನಲ್ಲಿಲ್ಲ. ಯಾವ ಭಾವದ ಕಾರಣದಿಂದಾಗಿ ಸ್ವತಃ ಸ್ವಾಮಿಯೇ ಬಂದು ನನ್ನನ್ನು ವಾಪಸ್ ತಗೊಂಡೋಗು, ಆ ಚಪ್ಲಿ ಕೆಲಸದವನ ಹತ್ರ ಬಿಡು ಅಂತ ಹೇಳ್ತಿದ್ದಾನೋ, ಆ ಭಾವ ನನ್ನಲ್ಲಿಲ್ಲ ಅನ್ನೋದು ಅರಿವು ಆ ಪಂಡಿತರಿಗೆ ಆಗತ್ತೆ. ಆಗ ಆ ಬ್ರಾಹ್ಮಣ ಕೂಡ ವಿಷ್ಣುವಿನಲ್ಲಿ ಕೇಳ್ಕೊಳ್ಳೋದಾಗ ಅದನ್ನೇ, ಆಯ್ತಪ್ಪ ನೀನ್ ನನ್ಗೆ ದರ್ಶನ ಕೊಟ್ಟಿಯಲ್ಲ, ಅಟ್ಲೀಸ್ಟ್ ಕನ್ಸಿನಲ್ಲಾದ್ರೂ ಸರಿ ದರ್ಶನ ಕೊಟ್ಟಿಯಲ್ಲ, ಹಾಗಿದ್ರೆ ಒಂದೇ ಒಂದು ವರ ನಾನ್ ಕೇಳೋದು ಏನಂತಂದ್ರೆ, ಆ ರಾಮದಾಸನಲ್ಲಿರುವ ಭಕ್ತಿ ಭಾವ ನನಗ್ ಕೊಡು. ಯಾವ ಭಕ್ತಿ ಭಾವ ನಿನ್ನನ್ನ ಪುನಃ ಅಲ್ಲೇ ಬಿಡು ನನ್ನನ್ನ ಅಂತ ಹೇಳಲಿಕ್ಕೆ ವಿವಶ ಮಾಡಿದ್ಯೋ, ಆ ಭಾವವನ್ನ ನನಗೆ ಕೊಡು ಅಂತ ಆ ಬ್ರಾಹ್ಮಣ ಕೇಳ್ಕೊಳ್ತಾನೆ. ಅವನು ತುಂಬಾ ದುಃಖದಿಂದ, ತುಂಬಾ ಬೇಸರದಿಂದ, ತುಂಬಾ ದೈನ್ಯ ಸ್ಥಿತಿಯಿಂದ ಕಣ್ಣೀರು ಸುರಿಸ್ತಾ ಆ ಕಲ್ಲನ್ನ ತೆಗೆದುಕೊಂಡು ಹೋಗಿ ಮತ್ತೆ ಪುನಃ ರಾಮದಾಸನಿಗೆ ಕೊಡ್ತಾನೆ. ಕೊಡ್ಲಿಕ್ಕೆ ಅಂತ ಅವನ ಮನೆಗೆ ಹೋದಾಗ, ಮನೆ ಅಂದ್ರೆ ಅಂತ ನಮ್ಮ ತರ ಹೀಗೆ ಮನೆ ಅಲ್ಲ, ಅದೇ ಜೋಪಡಿ, ಒಂದು ಕಡೆಯಲ್ಲೆಲ್ಲ ಚಪ್ಲಿ ಕೆಲ್ಸ, ಇನ್ನೊಂದು ಕಡೆಯಲ್ಲಿ ಮನೆ, ಅದು ಅಷ್ಟೇ. ಅಲ್ಲೇನು ಮನೆ ಅಂತಂದ್ರೆ ಮನೆ ಬೇರೆ, ಇದು ಶಾಪ್ ಬೇರೆ, ಆ ರೀತಿ ಎಲ್ಲ. ಹೋದಾಗ ಅಲ್ಲಿ ಹೋಗ್ತಾನೆ, ಗಲೀಜು ಅಂದ್ರೆ ಗಲೀಜು, ಬಟ್ಟೆನೂ ಗಲೀಜು. ಆದ್ರೆ ಇವನು ಕೂತ್ಕೊಂಡು ಇನ್ನೊಂದ್ ಯಾವ್ದೋ ಚಪ್ಲಿ ಏನೋ ಉಜುತ್ತಾ ಇದ್ದ ಮನೆಯಲ್ಲಿ, ಅಲ್ಲಿ ಕೂಡ ಚಪ್ಲಿ ಉಜುತ್ತಾ ಏನ್ ಹೇಳ್ತಿದ್ದಾನೆ, ಹರಿ ಮೆ ಜೈಸೋ ತೈಸೋ ತೇರೋ ಅಂತ ಹೇಳ್ತಾ ಆ ಭಾವೋದ್ವೇಗದಲ್ಲಿ ಕಣ್ಣೀರು ಸುರಿಸ್ತಾ ಅದನ್ನ ಹೇಳ್ತಾ ಇದ್ದಾನೆ. ಅವಂದೇ ಲೋಕದಲ್ಲಿದ್ದಾನೆ ಚಪ್ಲಿ ಕೆಲಸ ಮಾಡ್ಕೊಂಡು. ಸೊ ಅದನ್ನ ನೋಡಿ ಈ ಬ್ರಾಹ್ಮಣರಿಗೆ ಅರ್ಥ ಆಗತ್ತೆ ನನ್ನಲ್ಲಿ ಇದ್ದಂತಹ ಕೊರತೆ ಏನು ಅಂತ. ಮತ್ತೆ ಹೋಗಿ ಅವನಿಗೆ ಹೇಳ್ತಾನೆ, ತಗೊಳಪ್ಪ, ಇದು ನಿನ್ನ ಹತ್ರ ತಗೊಂಡ್ ಹೋದಿದ್ ಕಲ್ಲು ಬರೀ ಕಲ್ಲಲ್ಲ, ಇದು ಭಗವಂತ. ನೀನ್ ಯಾವ ಹರಿ ಮೇ ಜೈಸೋ ತೈಸೋ ತೇರೋ ಅಂತ ಈಗ ಹೇಳ್ತಾ ಭಾವೋದ್ವೇಗದಲ್ಲಿ ನೀನು ಕಳೆದು ಹೋಗಿದ್ಯೋ, ಅದೇ ಹರಿ ಇದು, ಅದೇ ಹರಿಯ ನೋಡು, ಎಲ್ಲಾ ಶುಭ ಚಿಹ್ನೆಗಳು ಇರುವಂತಹ ಸಾಲಿಗ್ರಾಮ ಇದು. ಆ ಹರಿಯೇ ನನ್ನ ಕನ್ಸಲ್ಲಿ ಬಂದ್ ಹೇಳ್ದ, ಅವನಿಗೆ ನನ್ನ ಮನೇಲಿ ಇರ್ಲಿಕ್ಕೆ ಇಷ್ಟ ಇಲ್ಲಂತೆ, ನಾನು ಎಲ್ಲ ರೀತಿಯ ಸೌಲಭ್ಯ ವೈಭೋಗಗಳನ್ನ ಅಲ್ಲಿ ಇಟ್ಟಿದ್ದೆ, ಆದ್ರೆ ಅವನಿಗೆ ಅದು ಇಷ್ಟ ಇಲ್ಲಂತೆ, ಅವನಿಗೆ ನೀನೇ ಬೇಕಂತೆ, ತೆಗೆದುಕೋ, ನಿನ್ನೆ ಕನ್ಸಲ್ಲಿ ಬಂದು ನನಗೆ ಹೇಗೆ ಹೇಳಿದ್ರು, ನಾನು ಇದನ್ನ ಇನ್ನೂ ಇಟ್ಕೊಳಕ್ ಆಗಲ್ಲ, ಅಪಚಾರ ಆಗತ್ತೆ, ನೀನೇ ಇಟ್ಕೊಳ್ಬೇಕು ಅಂತ ಹೇಳಿ ಕೊಡ್ತಾನೆ. ಆ ಕ್ಷಣಕ್ಕೆ ರಾಮದಾಸನಿಗೆ ನಂಬ್ಲಿಕ್ ಆಗ್ತಾ ಇಲ್ಲ, ಆ ಕ್ಷಣವನ್ನ ಹೇಗೆ ರಿಸೀವ್ ಮಾಡ್ಕೊಳ್ಳೋದು ಗೊತ್ತಾಗ್ತಾ ಇಲ್ಲ. ಸಾಲಿಗ್ರಾಮ ಇದು ಅಂತ ಗೊತ್ತಾದ್ಮೇಲೆ ಅದನ್ನ ಮುಟ್ಲಿಕ್ಕೂ ಅವನ ಕೈ ನಡಕ್ತಾ ಇದೆ. ನಾನು ಹೇಗೆ ಇದನ್ನ ತಗೊಳ್ಳಿ, ಅಂದ್ರೆ ನಾನ್ ಬೇಕಂತ, ನಾನೇ ಬೇಕು ಅಂತ ಸ್ವಾಮಿ ಹೇಳಿದ್ನ, ಹೇಗೆ ಸಾಧ್ಯ, ನಾನ್ ಹೋಗ್ಲಿ ಅದನ್ನ, ಆಯ್ತು ಅವನು ಕೊಟ್ಟು ಬ್ರಾಹ್ಮಣ ಹೋಗ್ತಾನೆ. ಹೋದ್ಮೇಲೆ ಇದ್ನ ಇಡ್ಬೇಕಂತ ನೋಡಿದ್ರೆ ಒಂದು ಸ್ವಚ್ಛವಾದ ಬಟ್ಟೆ ದೇವರ ಕೋಣೆ ಅಂತೂ ಬಿಡಿ, ದೇವರ ಕೋಣೆ ಎಲ್ಲ ಇರ್ಲಿಲ್ಲ ಆಯ್ತಾ, ಒಂದು ಸ್ವಚ್ಛ ಬಟ್ಟೆ ಬೇಕಂತಂದ್ರೆ ಬಟ್ಟೆ ಇಲ್ಲ. ಇದ್ದಿದ್ರಲ್ಲಿ ಒಂದು ಬಟ್ಟೆನ ಹುಡುಕಿ, ಅಯ್ಯೋ ಸ್ವಾಮಿ ನಾನ್ ಬೇಕಂದ,
ಎಷ್ಟು ನೀಚದಲ್ಲಿ ನೀಚ ಕೆಲಸ ಮಾಡಿದ್ದೇನೆ. ನಿಮ್ಮನ್ನ ಕಾಲ್ ಮಧ್ಯೆ ಇಟ್ಕೊಂಡಿದೀನಿ, ತಲೆ ಮೇಲೆ ಹೊತ್ಕೊಂಡಿರ್ಬೇಕಿತ್ತು ನಿಮ್ಮನ್ನ ತಲೆ ಮೇಲೆ ಹೊತ್ಕೊಂಡ್ ನಾನು ಇರ್ಬೇಕಿತ್ತು, ಅಂಥವನನ್ನ ನಾನು ಕಾಲ್ ಮಧ್ಯೆ ಇಟ್ಕೊಂಡೆ. ಆ ಹೊಲಸು ಚರ್ಮದನ್ನ ಹಾಕಿ ನಿಮ್ ಮೇಲೆ ಉಜ್ಜಿದೆ ನಾನು. ನನ್ನ ಈ ಹೊಲಸು ಕಣ್ಣೀರೆಲ್ಲ ನಿಮ್ ಮೇಲೆ ಎಷ್ಟು ಸತಿ ಬಿತ್ತೋ, ಏನೇನ್ ಹೊಲಸಾಯ್ತೋ, ಎಷ್ಟು ಅಪಚಾರಗಳಾಯ್ತೋ. ಪಾಪಿಯಲ್ಲಿ ಪರಮ ಪಾಪಿ ನಾನು. ಆದ್ರೆ ಉದಾರತನದಲ್ಲಿ, ಪ್ರೀತಿಯಲ್ಲಿ, ಮಮತೆಯಲ್ಲಿ ತಾಯಿಯನ್ನು ಮೀರಿಸಿದವನು ನೀನು. ಇಷ್ಟೆಲ್ಲ ನಾನ್ ಮಾಡಿದ್ರು, ಇಂಥ ಪಾಪಿ ಆದ್ರೂ ನೀನು ನಾನ್ ಬೇಕು ಅಂತ ನನ್ನನ್ನ ಕರ್ದೆ. ಆದ್ರೆ ನಾನೇನ್ ಮಾಡ್ದೆ? ನಿನ್ ಯಾರಂತಾನೆ ಗುರ್ತಿಸಿಡಿಲಿಲ್ಲ. ನೀನೇ ನನ್ ಜೊತೆ ಇದೀಯ ಅಂತ ನನಗ್ ಗೊತ್ತಾಗ್ಲಿಲ್ಲ. ಹೋಗ್ಲಿ, ನಿನಗ್ ನಾನು ಏನೂ ಮಾಡ್ಲೂ ಇಲ್ಲ, ಯಾವುದೇ ಆದರ ಆಗ್ಲಿ, ಪೂಜೆ ಆಗ್ಲಿ, ಏನನ್ನೂ ಮಾಡ್ಲಿಲ್ಲ ಅಂತ ತುಂಬಾ ಕಣ್ಣೀರ್ ಹಾಕ್ತಾನೆ ರಾಮದಾಸ. ಕಣ್ಣೀರು ನಿಲ್ಲದಂತೆ ಆ ಒಂದು ಮನೆಯಲ್ಲೇ ಇದ್ದದೊಂದು ಬಟ್ಟೆ ತಗೊಂಡು ಅದಕ್ಕೆ ಸಾಷ್ಟಾಂಗ ನಮಸ್ಕಾರ ಮಾಡ್ತಾನೆ. ಆಮೇಲೆ ಅವನಿಗೆ ಏನ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅದನ್ನ ಆ ಸಾಲಿಗ್ರಾಮವನ್ನ ತಗೊಂಡು ಎದೆಗಿಟ್ಟು ಗಟ್ಟಿಯಾಗಿ ತಬ್ಬಿಕೊಳ್ತಾನೆ. ಭಗವಂತ, ನೀನ್ ಬಂದ್ಬಿಟ್ಯಾ, ನೀನೇ ನನ್ನ ಹತ್ರ ಬಂದ್ಬಿಟ್ಯಾ ಅಂತ ಮತ್ ವಾಪಸ್ ಅಲ್ಲಿ ಇಡ್ತಾನೆ. ನಾನ್ ಮುಟ್ಬಾರ್ದಿತ್ತ, ನಾನ್ ನಿನ್ನನ್ ಮುಟ್ಬಾರ್ದಲ್ವಾ, ನಾನು ಗಲೀಜಿದ್ದೇನೆ, ನಾನ್ ಸ್ನಾನ ಮಾಡಿಲ್ಲ, ನಾನ್ ಪವಿತ್ರವಾಗಿಲ್ಲ, ನಾನೆಲ್ಲ ಈ ಹೊಲಸು ಚರ್ಮವನ್ನ ಮುಟ್ಟದವನು, ನಾನ್ ಮುಟ್ಬಾರ್ದಲ್ವಾ ಅಂತ ಮತ್ತೆ ಪಕ್ಕ ಇಡ್ತಾನೆ. ಮತ್ತಾದ್ರೆ ಇಲ್ಲ, ನಂಗೆ ತಡ್ಕೊಳಕ್ ಆಗಲ್ಲ, ನನಗ್ ನೀನ್ ಬಂದಿದ್ಯಲ್ಲ, ನನಗ್ ಖುಷಿ ತಡ್ಕೊಳಕ್ ಆಗ್ತಿಲ್ಲ ಅಂತ ಅವನು ಹಾಡ್ತಿದ್ದಾನೆ, ಡ್ಯಾನ್ಸ್ ಮಾಡ್ತಿದ್ದಾನೆ. ನೋಡಿ, ಇಲ್ಲಿ ಡ್ಯಾನ್ಸ್ ಅಂತಂದಾಗ ಟ್ರೈನ್ಡ್ ಪ್ರೊಫೆಷನಲ್ ಡ್ಯಾನ್ಸರ್ ಅಲ್ಲ ಅವನು. ಆ ಭಾವೋದ್ವೇಗದಲ್ಲಿ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ, ಡ್ಯಾನ್ಸ್ ಮಾಡ್ತಿದ್ದಾನೆ, ಹಾಡ್ ಹೇಳ್ತಿದ್ದಾನೆ, ಅಳ್ತಿದ್ದಾನೆ, ನಗ್ತಿದ್ದಾನೆ, ಏನಾಗ್ತಿದೆ ಅಂತ ಅವನಿಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಹೀಗೆ ಅದಾದ್ಮೇಲಂತೂ ಅವನ ಜೀವನ ಇನ್ನಷ್ಟು ಬದಲಾಯ್ತು. ಇನ್ನಷ್ಟು ಅವನ ನಾಮಸ್ಮರಣೆ ಅನ್ನುವಂಥದ್ದು, ನಾಮ ಜಪ ಅನ್ನುವಂಥದ್ದು ಇಂಟೆನ್ಸಿಫೈ ಆಗ್ತಾ ಹೋಯ್ತು. ಆ ಸಾಲಿಗ್ರಾಮ ಅಂತ ಗೊತ್ತಾದ ಮೇಲಿಂದಂತೂ ಆ ಹರಿ ಮೆ ಜೈಸೋ ತೈಸೋ ತೇರೋ ಅನ್ನೋದು ಪೂರ್ತಿ ದಿನ, ಹಗಲು, ರಾತ್ರಿ ಎಚ್ಚರ ಆದಾಗೆಲ್ಲ ಹರಿ ಮೇ ಜೈಸೋ ತೈಸೋ ತೇರೋ ಅನ್ನೋದು, ಎಚ್ಚರ ಇಲ್ಲದೆ ಇದ್ದಾಗ ನಿದ್ದೆಯಲ್ಲೂ ಹರಿ ಮೇ ಜೈಸೋ ತೈಸೋ ತೇರೋ. ಇದೇ ರೀತಿ ಅವನ ಜೀವನದ ಪ್ರತಿ ಕ್ಷಣ ಅನ್ನುವಂಥದ್ದು ಹರಿ ಭಕ್ತಿಯಲ್ಲಿ, ಆ ಸಾಲಿಗ್ರಾಮದ ಜೊತೆಯೇ ಕಳೆದು ಹೋಗೋ ರೀತಿಯಲ್ಲಿ ಆಯ್ತು. ಬೇರೆ ಎಲ್ಲ ಈ ಕೆಲಸಗಳು ಇದು ಎಲ್ಲ ಹಿಂದಕ್ಕೆ ಬಿತ್ತು, ಇದೇ ತಂಗೆ ಮುಖ್ಯ ಅನ್ನುವಂಥ. ಆಮೇಲೆ ಒಂದಿಷ್ಟು ದಿನಗಳ ಕಳೆದ್ಮೇಲೆ ಅವನಿಗೆ ಒಂದು ಯೋಚನೆ ಬಂತು. ಈಗ ಪಂಡಿತರು ಹೇಳಿ ಹೋಗಿದ್ದಾರೆ ಸಾಲಿಗ್ರಾಮ ಅಂತ, ಕರೆಕ್ಟು, ಹೌದು, ಅವ್ರು ಹೇಳಿದ್ದಾರೆ ಅಂದ್ಮೇಲೆ ಇದು ಹೌದು. ಆಮೇಲೆ ಎರಡನೇದಾಗಿ ಅವನಿಗೆ ಬಂದು ನಾನೇ ಬೇಕಂತ ಬಂದಾಗ ನನಗೆ ಯಾಕೆ ಇವ್ರು ಹಾಗಾದ್ರೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ? ಈಗ ಅಲ್ಲಿ ಅವನು ಭಜನೆಯಲ್ಲಿ ದೇವಸ್ಥಾನದಲ್ಲೆಲ್ಲ ಕೇಳಿದ್ದ ಅಲ್ವಾ, ಹೀಗಿರ್ತಾನೆ ಹರಿ, ಹೀಗಿರ್ತಾನೆ, ಈ ರೀತಿಯಲ್ಲಿ ಅವನು ಇರ್ತಾನೆ ಅಂತ. ಹಾಗಿದ್ರೆ ಆ ರೀತಿಯಲ್ಲಿ ಹರಿ ನನಗೆ ಯಾಕೆ ಕಾಣಿಸ್ತಾ ಇಲ್ಲ ಅಂತ ಮತ್ತೆ ಸಾಲಿಗ್ರಾಮದ ಎದುರು, ನನಗೆ ಈಗ ನೀನು ಕಾಣಿಸ್ಬೇಕು. ಯಾಕೆ? ನಾನು ಇಷ್ಟು, ಹೌದು, ನಂಗೆ ಗೊತ್ತಿದೆ ನಾನ್ ಪಾಪಿಷ್ಟ, ನಾನ್ ನಿನ್ನ ದರ್ಶನ ಪಡೆಯುವಂತ ಯಾವುದೇ ಯೋಗ್ಯತೆ ನನ್ನಲ್ಲಿಲ್ಲ, ನನಗ್ ಗೊತ್ತು. ಆದ್ರೆ ಇನ್ನು ನನ್ನ ಹತ್ರ ಸಹಿಸ್ಕೊಳಕ್ ಆಗ್ತಾ ಇಲ್ಲ. ನನಗೀಗ ನೀನು ಬೇಕು, ನಿನ್ನನ್ನ ನೋಡಲೇಬೇಕು ಅಂತ ಹೇಳಿ ಅವತ್ತೊಂದಿಷ್ಟು ದಿನದಲ್ಲಿ ಅದೇನೋ ಆ ಕ್ಷಣದಲ್ಲಿ ಅವನಿಗೆ ಯೋಚನೆ ಬಂತು, ಹರಿಯನ್ನ ನಾನ್ ನೋಡ್ಬೇಕಂತ. ಆ ಸಾಲಿಗ್ರಾಮದ ಎದುರು ಒಂದು ಚಿಕ್ಕ ಮಗು ಹಠ ಮಾಡಿ ಕೂತ್ ಬಿಡ್ತಾನೆ. ಏನ್ ಮಾಡಿದ್ರೆ ಬರ್ತೀಯ ನೀನು, ಏನ್ ಮಾಡಿದ್ರೆ ಬರ್ತೀಯ ಅಂತ ಗಳಗಳನ್ನೇ ಅಳ್ತಾನೆ. ನನ್ನ ಕಣ್ಣೀರಿಗಾದ್ರೂ ಬರ್ತೀಯ? ನಗ್ತಾನೆ. ಓ, ಅತ್ರ ನಿಂಗೆ ಇಷ್ಟ ಆಗಲ್ವಾ, ನಾನ್ ನಗ್ತಾ ಇರ್ತೀನಿ, ಖುಷಿಯಿಂದ ಹರಿ 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 ಅಂತ ಕರ್ತೀನಿ, ಬರ್ತೀಯಾ ಅಂತ ಕೇಳ್ತಾನೆ. ಹಾಗೆ ನೃತ್ಯ ಮಾಡ್ತಾನೆ. ನೋಡು, ನಾನು ಹೀಗ್ ನೃತ್ಯ ಮಾಡ್ತೀನಿ, ನೋಡು, ನಾನು ಹೀಗ್ ನೃತ್ಯ ಮಾಡ್ತೀನಿ, ಹರಿ ನೀನ್ ಬರ್ತೀಯಾ? ಹೀಗೆ ತನಗೆ ಬಲ್ಲಂತಹ ಎಲ್ಲ ರೀತಿಯಲ್ಲಿ ಕರೀತಾನೆ. ಬಾ ನೀನು ಹರಿ, ಬಾ ನೀನು, ನನಗ್ ನಿನ್ನನ್ನ ನೋಡ್ಬೇಕೀಗ ಅಂತ. ಅವನ ಕರೆಯುವ ಒಂದು ತೀಕ್ಷ್ಣತೆ, ಆ ಇಂಟೆನ್ಸಿಟಿ ಹೇಗಿತ್ತು ಅಂತಂದ್ರೆ, ಎಷ್ಟು ಆಳವಾದ ಇನ್ವಾಲ್ವ್ಮೆಂಟ್ ಅದ್ರಲ್ಲಿ ಇತ್ತು ಅಂತಂದ್ರೆ, ಸ್ವತಃ ಹರಿಗೂ ತಡ್ಕೊಳಕ್ ಆಗ್ಲಿಲ್ವಂತೆ. ಯಾವಾಗ ಇವನ ಹತ್ರ ಹೋಗ್ತೀನಪ್ಪ ನಾನು, ಯಾವಾಗ ಇವನಿಗೆ ದರ್ಶನ ಕೊಟ್ಬಿಡ್ತೀನಿ ನಾನು ಅಂತ. ನೋಡಿ, ಯೋಚನೆ ಮಾಡಿ, ಅವನೊಬ್ಬ ಅಜ್ಞಾನಿ, ಅವನೊಬ್ಬ ಏನು ಸ್ವಚ್ಛತೆ ಇಲ್ಲದ ರೀತಿ, ನಿಯತಿ, ನಿಯಮ, ಪೂಜೆ ಏನನ್ನೂ ಬಲ್ಲವ ಅಲ್ಲ. ಆದ್ರೆ ಅವನ ಅಬ್ಸಲ್ಯೂಟ್ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಹರಿಯನ್ನೇ ವಿವಶ ಮಾಡಿತ್ತು.
ಇನ್ನು ನನಗೂ ಹೋಗ್ಲಿಕ್ಕೆ ಆಗಲ್ಲ, ಹೋಗದೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಹೇಗ್ ಹೋಗೋದು? ಹಾಗೆ ಡೈರೆಕ್ಟ್ ಅಂತೂ ಅಷ್ಟು ಸುಲಭಕ್ಕೆ ದರ್ಶನ ಸಿಗೋದಿಲ್ಲ ಹರಿಯದು. ಆಗ ಮತ್ತೆ ಒಬ್ಬ ವಿಷ್ಣು ಭಕ್ತನ ರೂಪದಲ್ಲಿ, ಹೇಗೆ ಅವನ ಪಾದುಕೆ ಅಂಗಡಿಗೆ ಯಾವಾಗ್ಲೂ ಬರ್ತಾ ಇರ್ತಾರೆ ಎಲ್ಲರೂ, ಆ ದೇವಸ್ಥಾನದ ಹತ್ತಿರದ ಗಲ್ಲಿಯಲ್ಲೇ ಇರೋದ್ರಿಂದ ಎಲ್ಲಾ ವಿಷ್ಣು ಭಕ್ತರು ಬರ್ತಾ ಇರ್ತಾರೆ. ಹಾಗೆ ಒಬ್ಬ ವಿಷ್ಣು ಭಕ್ತನ ರೂಪದಲ್ಲಿ ಆ ಹರಿ ಅವನ ಮನೆಗೆ ಬರ್ತಾನಾಗ. ಅವನ ಹರಿ ಹರಿ ಅಂತ ಕೂಗ್ತಾ ಇರುವಾಗ ಬಂದು, ಏನಾಗಿದೆ, ಹುಚ್ಚಿಡ್ಬಿಟ್ಟೆ, ಏನಾಯ್ತು ನಿನಗೆ, ಯಾಕೆ ಈ ರೀತಿ ಕಿರ್ಚ್ಕೊತಿದೀಯ ಅಂದಾಗ ಇವನು ಆಲ್ರೆಡಿ ಆ ಹುಚ್ಚುತನದ ಪರಮಾವಧಿಯಲ್ಲಿದ್ದ. ಬಂದು ವಿಷ್ಣು ಭಕ್ತನನ್ನ ನೋಡಿದ ತಕ್ಷಣ ಬಂದು ಕಾಲಿಗೆ ಬಿದ್ದು, ಅಯ್ಯೋ ನೀನ್ ವಿಷ್ಣು ಭಕ್ತ ಅಲ್ವಾ, ನೀನಾದ್ರೂ ನಂಗೆ ಹೇಳು, ನೀನಾದ್ರೂ ನಿನ್ನ ಹರಿಗೆ ಹೇಳು, ನನ್ನ ಹರಿಗೆ ಹೇಳು. ನಾನು ಅವನನ್ನ ಎಷ್ಟು ಕರಿತಿದ್ದೀನಿ, ಇಷ್ಟು ದಿನ ಅವ್ನ ನನ್ ಜೊತೆ ಇದ್ನಂತೆ, ನನಗ್ ಗೊತ್ತಾಗ್ಲಿಲ್ಲ. ನಾನು ಅವನನ್ನ ಕಾಲಡಿಗಿಟ್ಟೆ, ಗಲೀಜ್ ಮಾಡ್ದೆ, ಏನೇನೋ ಮಾಡ್ದೆ. ಈಗ್ಲೂ ನನಗ್ ಅವನನ್ನ ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ನನ್ ಮನೇಲಿರೋ ಸ್ವಚ್ಛ ಬಟ್ಟೆ ಮೇಲೆ ಅವನನ್ನ ಇಟ್ಟಿದೀನಿ ಅಷ್ಟೇ ಬಿಟ್ರೆ ಅವನಿಗೆ ಹೇಗೆ ಕರೆದು ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ನೀನಾದ್ರೂ ಹೇಳ್ಬಾರ್ದ ಹರಿ, ನನಗೆ ಒಂದು ಸತಿ ದರ್ಶನ ಕೊಡು ಅಂತ ಭಕ್ತರ ಹತ್ರ. ಅಲ್ಲಿ ಭಕ್ತನ ರೂಪದಲ್ಲಿ ಬಂದಿದ್ದು ಹರಿಯೇ, ಸಾಕ್ಷಾತ್ ಶ್ರೀಮನ್ ನಾರಾಯಣನೇ ಬಂದಿರ್ತಾನೆ ಆ ಭಕ್ತನ ರೂಪದಲ್ಲಿ, ವಿಷ್ಣುವಿನ ಭಕ್ತನ ರೂಪದಲ್ಲಿ. ಸೊ ಅದನ್ನ ಕೇಳಿ ಅವನ್ ನಗ್ತಾನೆ. ವಿಷ್ಣು ಹೇಳ್ತಾನೆ, ಅಲ್ಲಪ್ಪ, ಏನ್ ಅನ್ಕೊಂಡಿದ್ಯಾ ನೀನು, ತಮಾಷೆ ಅಂತ ಅನ್ಕೊಂಡಿದ್ಯಾ? ಅಲ್ಲಿ ನೋಡು, ಎಷ್ಟೊಂದು ಜನ ಸನ್ಯಾಸಿಗಳು, ಯೋಗಿಗಳು, ಮಹಾನ್ ತಪಸ್ವಿಗಳು ಹರಿಗಾಗಿ ತಪಸ್ ಮಾಡ್ತಿದ್ದಾರೆ. ಎಷ್ಟೊಂದು ಜನ್ಮಾಂತರದಿಂದ, ಎಷ್ಟೊಂದು ವರ್ಷಗಳಿಂದ ಕಠಿಣ ತಪಸ್ಸನ್ನ, ಆಚರಣೆಯನ್ನ, ವ್ರತವನ್ನ ಒಮ್ಮೆ ನೋಡು. ಏಕಾದಶಿ ವ್ರತ ಅಂತೆ, ಇನ್ನೊಂದು ಪೂಜೆ ಅಂತೆ, ಮತ್ತೊಂದು ವ್ರತ ಅಂತೆ, ಏನೇನೆಲ್ಲಾ ಮಾಡ್ತಿದ್ದಾರೆ ಜನ, ಎಷ್ಟೊಂದು ವರ್ಷಗಳಿಂದ, ಎಷ್ಟೊಂದು ಜನ್ಮಗಳಿಂದ. ಅಂತದ್ರಲ್ಲಿ ನೀನ್ ಒಂದೆರಡು ಕಣ್ಣೀರ್ ಹಾಕಿ ಬಿಟ್ರೆ ಹರಿ ಬಂದ್ಬಿಡಕ್ಕೆ ಏನು ಖಾಲಿ ಕೂತಿದಾನ ಅವನು ಹರಿ? ಯಾಕಪ್ಪ ಇಷ್ಟು ಅಜ್ಞಾನದಲ್ಲಿ ನೀನ್ ಕೇಳ್ತಿದೀಯಾ? ನೀನ್ ಕರೆದ ತಕ್ಷಣ ಬಂದ್ಬಿಡ್ಬೇಕು ಅಂತಂದ್ರೆ, ಹಾಗಾದ್ರೆ ಅವರೆಲ್ಲಾ ಮಾಡ್ತಾ ಇರೋ ತಪಸ್ಸಿಗೆ ಒಲಿದೇ ಇರೋ ಹರಿ ನಿನಗ್ ಒಲ್ದು ಬಿಡ್ತಾನ ಅಂತ. ನೋಡಿ, ಇಲ್ಲಿ ಭಗವಂತ ಪ್ರತಿ ಕ್ಷಣದಲ್ಲಿ ಪರೀಕ್ಷೆ ಮಾಡ್ತಾನೆ. ಪ್ರತಿ ಕ್ಷಣದಲ್ಲಿ ನಮ್ಮನ್ನ, ಅಲ್ಲಿ ಬಂದದ್ದು ಸ್ವತಃ ಭಗವಂತ. ಆಲ್ರೆಡಿ ಇವನಿಗೆ ಭಗವಂತನೇ ಎದುರಲ್ಲಿದ್ದಾನೆ. ಆದ್ರೆ ಅವನಲ್ಲಿ ಕೇಳ್ತಿದ್ದಾನೆ, ಅವರೆಲ್ಲ ಅಂತಹ ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೆ, ತಪಸ್ವಿಗಳಿದ್ದಾರೆ, ಯೋಗಿಗಳಿದ್ದಾರೆ, ಎಲ್ಲೆಲ್ಲೋ ಹಿಮಾಲಯದಲ್ಲಿ ಕೂತ್ಕೊಂಡು ನನಗೋಸ್ಕರ ತಪಸ್ ಮಾಡ್ತಿರೋರಿದ್ದಾರೆ. ಅಂಥವ್ರನ್ನೆಲ್ಲ ಬಿಟ್ಟು ನಿನಗೆ ಯಾಕೆ ಬರ್ತಾನೆ ಆ ಹರಿ, ನಿನಗೆ ದರ್ಶನ ಕೊಡ್ತಾನ ಅಂತ. ಆಗ ಇವನ್ ಹೇಳ್ತಾನೆ, ಹೌದು, ಕರೆಕ್ಟ್ ಅಲ್ವಾ, ನನ್ಗೆ ಯಾಕೆ ಒಂದ್ ದರ್ಶನ ಕೊಡ್ತಾನೆ? ನಾನ್ ಏನ್ ಮಾಡಿದೀನಿ ಅಂತ ದರ್ಶನ ಕೊಡ್ತಾನೆ? ಎಲ್ಲಾ ನಾನ್ ಮಾಡ್ಬಾರ್ದೇ ಮಾಡಿರೋದು. ಆದ್ರೆ ನಂಗ್ ಗೊತ್ತಿಲ್ಲ, ನನಗ್ ಇರಕ್ ಆಗ್ತಾ ಇಲ್ಲ. ನನಗ್ ಗೊತ್ತು, ನಾನು ಅವನ ದರ್ಶನ ಪಡೀಲಿಕ್ಕೆ ಯೋಗ್ಯತೆ ನನ್ನಲ್ಲಿ ಇಲ್ಲ, ನನಗ್ ಗೊತ್ತು. ಆದ್ರೆ ಈಗ ಹರಿಯಲ್ಲಿ ನಾನು ಎಷ್ಟು ಕಳೆದು ಹೋಗಿದ್ದೀನಿ ಅಂತಂದ್ರೆ, ಅವನ ದರ್ಶನ ಇಲ್ದೆ ನನಗೆ ಈ ಜೀವ ಸಾಧ್ಯ ಇಲ್ಲ, ಬದುಕಕ್ ಸಾಧ್ಯ ಇಲ್ಲ, ಉಸಿರು ತೆಗೆದುಕೊಳ್ಳಕ್ಕೂ ಸಾಧ್ಯ ಇಲ್ಲ, ಆಹಾರ ಸೇವನೆಯೂ ಸಾಧ್ಯ ಇಲ್ಲ, ಬದುಕ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ಇಲ್ಲಿ ನೋಡಿ, ಭಗವಂತ ಅನ್ನುವಂಥದ್ದು ಅಥವಾ ಆ ಸೂಕ್ಷ್ಮ ಚೈತನ್ಯ, ಆ ಸಾಕ್ಷಾತ್ಕಾರ ಅನ್ನುವಂಥದ್ದು ಆಗೋದು ನಾವು ಮಾಡ್ತಾ ಇರುವಂತಹ ಅನುಷ್ಠಾನಕ್ಕೆ ಅಂತ ಅಷ್ಟೇ ಅಂದ್ಕೋಬೇಡಿ. ಅದರ ಹಿಂದಿರುವ ಭಾವ, ಅದರಲ್ಲಿರುವ ಇನ್ವಾಲ್ವ್ಮೆಂಟ್. ಭಗವಂತ ಯಾವತ್ತೂ ಸೋಲೋದು ಆ ಪ್ರೀತಿಗೆ, ಆ ದೈನ್ಯತೆಗೆ. ಎಷ್ಟು ನಿಮ್ಮ ತನವನ್ನ ನೀವು ಬಿಡ್ತೀರಾ, ನಾನ್ ಮಾಡಿದ್ದು, ನಂದು, ನಾನ್ ಅಷ್ಟು ಮಾಡಿದೀನಿ, ನಾನ್ ಇಷ್ಟು ಮಾಡಿದೀನಿ, ನಾನ್ ಸಿಕ್ಕಾಪಟ್ಟೆ ಅಧ್ಯಾತ್ಮದಲ್ಲಿ ಇದೀನಿ ಅನ್ನೋ ಎಷ್ಟು ಕೊಬ್ಬನ್ ನಾವ್ ಇಟ್ಕೊಂಡಿರ್ತೀವಿ, ಅಲ್ಲಿಯ ತನಕ ನಮ್ಗೆ ಈ ಜನ್ಮ ಅಲ್ಲ, ಎಷ್ಟು ಜನ್ಮ ಎತ್ತಿ ಬಂದ್ರು ಭಗವಂತ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಬರ್ದಿಟ್ಕೊಂಡ್ಬಿಡಿ. ಎಲ್ಲಿಯ ತನಕ ನಾನು ಅಷ್ಟು ಮಾಡಿದೀನಿ, ನಾನ್ ಸಿಕ್ಕಾಪಟ್ಟೆ ಆಧ್ಯಾತ್ಮ ಅಂತ ಯಾವಾಗ ಹೇಳ್ತಿರ್ತೀವೋ ಅಲ್ಲಿಗೆ ಅರ್ಧಕೊಂಡ್ಬಿಡಿ, ನಿಮ್ಗೆ ಭಗವಂತ ತುಂಬಾ ಮೈಲಿಗಟ್ಲೆ ದೂರದಲ್ಲಿದ್ದಾನೆ ಅಂತ. ಯಾವ ಕ್ಷಣದಲ್ಲಿ ನಾನು ಎಂತ ಇಲ್ಲ, ಏನೂ ಇಲ್ಲ ಅನ್ನೋದನ್ನ ಅರ್ತ್ಕೊಳ್ತೀರಾ, ಆಗ ಅಲ್ಲಿ ಭಗವಂತ ಬರ್ತಾನೆ. ನಾನೆಂದೆನಲು ನಾನಿಲ್ಲ ಎನ್ನುವವನು, ನಾನಿರದ ಕಡೆಯೆಲ್ಲ ಅವನಿರುವನು. ಇದರ ಅರ್ಥ ಏನು? ನಾನು 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 ಅಂತ ಇದ್ದಲ್ಲೆಲ್ಲ ಕಡೆ ಅವನ್ ಹೇಳ್ಬಿಡ್ತಾನೆ, ಹೌದಪ್ಪ ನೀನೆ, ನಾನಿಲ್ಲ ಅಲ್ಲಿ ಅಂತ. ನಾನು ಅದನ್ ಮಾಡ್ದೆ, ನಾನು ಇದನ್ ಮಾಡ್ದೆ, ನಾನು ಆ ರೀತಿಯಾಗಿ ಅಷ್ಟು ಸೇವೆ ಕೊಟ್ಟೆ, ಇಷ್ಟು ವೈಭೋಗ ಕೊಟ್ಟೆ, ಇಷ್ಟು ವ್ರತ ಮಾಡಿದೆ, ಇಷ್ಟು ಏಕಾದಶಿ, ಇಷ್ಟು ಹೀಗೆ ಎಷ್ಟು ತನ ನಾನು ಹೇಳ್ತಿರ್ತೇವೆ, ಅಷ್ಟು ತನ ಅವನ್ ಹೇಳ್ತಿರ್ತಾನೆ, ಹೌದು ನೀನೇ, ನಾನಿಲ್ಲ ಅಲ್ಲಿ. ನಾನೆಂದೆನಲು ನಾನಿಲ್ಲ ಎನ್ನುವವನು, ನಾನಿರದ ಕಡೆಯೆಲ್ಲ ಅವನಿರುವನು. ಎಲ್ಲೆಲ್ಲಿ ಅವನಲ್ಲಿ ನಾನಿಲ್ಲ, ನನ್ ಮಗುಗ್ ಏನಾಗ್ತಿದೆ,
ಏನೂ ಆಗಲ್ಲ. ನೀವಿರದ ಕಡೆಯಲ್ಲಿ ಭಗವಂತ ಇರ್ತಾನೆ. ಸೊ ನೀವಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ ಅದಕ್ಕಿಂತ ಹೆಚ್ಚು ಚೆನ್ನಾಗಿ ಭಗವಂತ ನೋಡ್ಕೋತಾನೆ ಅನ್ನುವ ಧೈರ್ಯ ನಿಮ್ಮಲ್ಲಿ ಬರ್ಬೇಕು. ಆಗ ನೀವು ನಿಜಕ್ಕೂ ನಿಮ್ಮತನ ಕಳ್ಕೊಂಡಂತೆ. ನಾನಿರದ ಕಡೆಯೆಲ್ಲ ಅವನಿರುವನು. ಎಲ್ಲೆಲ್ಲಿ ಆ ನಾನು ಅನ್ನೋದಿಲ್ವೋ, ಈಗ ಇಷ್ಟು ವ್ರತ ಮಾಡಿಸ್ಕೊಂಡ್ನಲ್ಲ ಭಗವಂತ, ಏನಪ್ಪ ಯಾವ ಜನ್ಮದ ಎಂತ ಪುಣ್ಯ ಇತ್ತು ನನಗ್ ಮಾಡಿಸ್ಕೊಂಡ್ಯಲ್ಲ ನೀನು. ಇದು ನಾನಿಲ್ಲದ ಕ್ಷಣ, ನಾನಿರದ ಕಡೆಯೆಲ್ಲ ಅವನಿರುವನು. ಎಲ್ಲೆಲ್ಲಿ ನಾವು ಅಯ್ಯೋ ಮೇಡಮ್ ಮನೆ ಬಿಟ್ಟು ಬರಕ್ಕಾಗಲ್ಲ, ಮನೇಲಿ ಯಾರು ಇರೋದಿಲ್ಲ, ಯಾಕೆ? ಭಗವಂತ ಇರ್ತಾನೆ. ನಾನಿರದ ಕಡೆಯೆಲ್ಲ ಅವನಿರುವನು. ಎಲ್ಲೂ ಇಲ್ಲದ ನಾವ್ ಯಾರು ಇಲ್ಲದ ಕಡೆಯಲ್ಲಿ ಅವನಿರ್ತಾನೆ. ನಾನು ಇಲ್ಲದಿದ್ದ ಕ್ಷಣದಲ್ಲಿ ಅವನಿರ್ತಾನೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಆಗ ಭಗವಂತ ಸಿಗ್ತಾನೆ. ಹಾಗೆ ಇವನು ಅಲ್ಲಿ ಹೇಳೋದಷ್ಟೇ, ಹೌದು ನನ್ನ ಹತ್ರ ಬರೋ ಯೋಗ್ಯತೆ ಯಾವುದು ನನಗಿಲ್ಲ ಅನ್ನೋದು ನನಗ್ ಗೊತ್ತು. ಆದ್ರೆ ನನಗೀಗ ಅನಿವಾರ್ಯವಾಗ್ಬಿಟ್ಟಿದೆ. ಆತನಿಲ್ಲದೆ, ಆತ ಬಂದು ದರ್ಶನ ಕೊಡದೆ ನನಗೆ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ. ಈ ಬದುಕೆ ಆಗಲ್ಲ, ನನ್ನ ಹತ್ರ ಬದುಕಕ್ ಆಗಲ್ಲ ಅನ್ನುವಂತಹ ಆ ಒಂದು ದೈನ್ಯಾವಸ್ಥೆಯಲ್ಲಿ ಅಳ್ತಾನೆ. ಆಗ ಆ ವಿಷ್ಣು ಭಕ್ತನ ರೂಪದಲ್ಲಿ ಬಂದಂತಹ ವಿಷ್ಣುವಿಗೂ ತಡ್ಕೊಳಕ್ ಆಗೋದಿಲ್ಲ. ಅವನು ತನ್ನ ಸ್ವರೂಪವನ್ನ, ತನ್ನ ಹರಿಯ ರೂಪವನ್ನ ಅವನಿಗೆ ದರ್ಶನವನ್ನ ಕೊಡ್ತಾನೆ. ದರ್ಶನ ಕೊಟ್ಟಾಗ ಆ ಏನೇನು ಭಾವಗಳನ್ನ ಅವನು ಕಥೆಯಲ್ಲಿ ಕೇಳಿದ್ನು, ಸತ್ಸಂಗಗಳಲ್ಲಿ ಆ ವರ್ಣನೆಯನ್ನ ಕೇಳಿದ್ನು, ಅದೆಲ್ಲ ಕಣ್ಣೆದ್ರು ಅದೇ ರೂಪದಲ್ಲಿ ಆ ಹರಿ ನಿಂತಿರ್ತಾನೆ. ಕಣ್ಣು ಬಿಡಕ್ಕಾಗ್ದೆ ಬರೀ ಅವನ ಫಸ್ಟ್ ಕಾಲು ಉಗುರನ್ನ ನೋಡ್ತಾನೆ. ಉಗುರನ್ನ ನೋಡ್ದಾಗ್ಲೇ ಅಲ್ಲಿ ಕೋಟಿ ಕೋಟಿ ಸೂರ್ಯನ್ಕಿಂತ ಹೆಚ್ಚು ಪ್ರಕಾಶ ಆ ಉಗುರಲ್ಲಿ ಇರುತ್ತೆ. ಬರೀ ಉಗುರು. ಅಲ್ಲಿಂದನೇ ಮುಂದೆ ಧೈರ್ಯ ಮಾಡಿ ಅವನ ಇಡೀ ದೇಹವನ್ನ ನೋಡುವಾಗ ಆ ಕಾಂತಿ, ಆ ಹೊಳಪು, ಆ ಶಕ್ತಿ, ಆ ರೂಪ ಎಂತ ಮೋಹ ಅಂತಂದ್ರೆ, ಸಾವಿರಾರು ಮನ್ಮಥರು ಒಟ್ಟಿಗೆ ಸೇರಿ ಮೋಹವನ್ನ ನಿಮ್ಮಲ್ಲಿ ಬಿತ್ತಿದ್ರೆ ಎಷ್ಟು ಮೋಹಕವಾದಂತ ಒಂದು ರೂಪ ಎದುರುಗಡೆ ಇರ್ಬೋದು, ಅದಕ್ಕಿಂತಲೂ ಹೆಚ್ಚಿನ ಮೋಹಕವಾದ ರೂಪ ಅಂತೆ, ಸುಂದರವಾದ ಶರೀರ ಅಂತೆ. ಆ ಭಗವಂತನ ದರ್ಶನವನ್ನ ನೋಡ್ತಾ ಆ ರಾಮದಾಸ ಆ ಕ್ಷಣದಲ್ಲಿ ಕಣ್ಣೀರು ನಿಲ್ತಾ ಇಲ್ಲ, ಖುಷಿ ತಡ್ಕೊಳಕ್ ಆಗ್ತಾ ಇಲ್ಲ. ಆ ಕ್ಷಣಕ್ಕೆ ಆ ರಾಮದಾಸ ಬೇರೆ ಅಲ್ಲ, ಭಗವಂತ ಬೇರೆ ಅಲ್ಲ ಅನ್ನೋ ರೀತಿಯಲ್ಲಿ ಹೋಗಿ ಗಟ್ಟಿಯಾಗಿ ಆ ಭಗವಂತನ ಪಾದವನ್ನ ಹಿಡ್ಕೊಳ್ತಾನಂತೆ. ಒಬ್ಬ ಅಂತೂ ಬಂದೆಲ್ಲ ಹರಿ ಅಂತ ಅವನ ಕಣ್ಣೀರ ಧಾರೆ ಆ ಪಾದಗಳ ಮೇಲೆ ಬೀಳತ್ತಂತೆ. ಆಗ ವಿಷ್ಣು ಹೇಳ್ತಾನಂತೆ, ಇದೇ ಕಣ್ಣೀರು ನನ್ನನ್ನ ಕರಗಿಸಿದ್ದು, ಇದೇ ಕಣ್ಣೀರು ಯಾವಾಗ ನೀನು ಸಾಲಿಗ್ರಾಮದ ಮೇಲೆ ಹಾಕಿದ್ಯೋ ಅಲ್ಲೇ ನಾನು ಕರ್ಗೋಗಿದ್ದೆ. ಆದ್ರೂ ನಿನ್ನನ್ನ ಪರೀಕ್ಷೆ ಮಾಡದೆ, ನೀನು ನಿಜಕ್ಕೂ ಭಕ್ತ ಅನ್ನೋದನ್ನ ನಾನು ಕನ್ಫರ್ಮ್ ಮಾಡ್ಕೊಳ್ಳದೆ ನಿನ್ನೆದುರು ಬರ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಕೂಡ ಇಷ್ಟು ದಿನ ಕಾಯ್ತಾ ಇದ್ದೆ ಅಂತ ಹೇಳಿ ಅವನನ್ನ ಎದ್ದು ನಿಲ್ಸಿ ಗಟ್ಟಿಯಾಗಿ ತಪ್ಕೋತಾನಂತೆ. ಗಟ್ಟಿಯಾಗಿ ತಪ್ಕೊಂಡಾಗ ಆ ಭಗವಂತನ ಕಣ್ಣಲ್ಲೂ ನೀರು. ರಾಮದಾಸನಂತೂ ಈ ಜಗತ್ತಿನ ಪರಿವೆಯೇ ಇಲ್ಲದಂತಹ ಸ್ಥಿತಿಯಲ್ಲಿ ಅವನಿದ್ದ. ಈ ರೀತಿಯಾಗಿ ಒಂಥರ ಕೃಷ್ಣ ಸುಧಾಮರ ಮಿಲನ ಇದ್ದಂತೆ ಇಲ್ಲಿ ಆ ರಾಮದಾಸ ಮತ್ತು ಭಗವಂತ ಪರಸ್ಪರ ಗಟ್ಟಿಯಾಗಿ ತಪ್ಕೋತಾರೆ. ಅದರ ನಂತರದಲ್ಲಿ ಆ ಭಗವಂತ ತನ್ನ ವಿರಾಟ ರೂಪವನ್ನ ದರ್ಶನ ಕೊಡ್ತಾನೆ. ಆ ಎಲ್ಲ ಒಂದು ಸಾಕ್ಷಾತ್ಕಾರ ಆಗುವಾಗ ಇವನಿಗೆ ಇನ್ನೇನಿಲ್ಲ, ಏನ್ ಬೇಕಪ್ಪ ಅಂತ ಕೇಳ್ತಾನೆ. ಇನ್ನೇನ್ ಬೇಕು? ಹರಿ ಸೇವೆಯನ್ನ, ನಿನ್ನ ಚರಣ ಸೇವೆಯನ್ನ ಇನ್ಯಾವತ್ತೂ ಮಾಡೋ ತರ ಕೊಟ್ಬಿಡು, ಇಷ್ಟೇ ಸಾಕು, ಇನ್ನೇನು ನನಗೆ ಬೇಡ, ನಂಗೆ ಇನ್ನೇನು ಗೊತ್ತಿಲ್ಲ. ಯಾಕಂದ್ರೆ ನನ್ಗೆ ಮಾಡ್ತಾ ಇದ್ದಿದ್ದು ಈ ಚಪ್ಲಿ ಕೆಲ್ಸ, ಹೇಳ್ತಾ ಇದ್ದಿದ್ದು ನಿನ್ ಹೆಸರು, ಅದು ಬಿಟ್ರೆ ನನಗಿನ್ನೇನು ಗೊತ್ತಿಲ್ಲ, ನನಗಿನ್ನೇನು ಬೇಡ, ನಿನ್ನ ಚರಣ ಸೇವೆ ಮಾಡೋದನ್ನ, ಆ ಯೋಗ್ಯತೆಯನ್ನ, ಆ ಭಾಗ್ಯವನ್ನ ಸದಾ ಕಾಲ ಕೊಟ್ಬಿಡು ಸಾಕು ಅಂತ ಹೇಳ್ತಾನೆ. ಅಲ್ಲಿಗೆ ಭಗವಂತ ಅಂತರ್ಧಾನ ಆಗ್ತಾನೆ. ಹಾಗೆ ಇವನು ಆ ಕ್ಷಣದಲ್ಲಿ ಭಗವಂತ ಹೋಗಿ ಆಯ್ತಲ್ಲ, ಅದಾದ್ಮೇಲೆ ಇವನ್ ಅನ್ಕೋತಾನೆ, ಓ ಭಗವಂತ ಹೋಗ್ಬಿಟ್ನಾ ಅಂತ. ಆದ್ರೆ ಕಣ್ಣನ್ ಮುಚ್ತಾನೆ, ಭಗವಂತ ಅಲ್ಲೇ ಇದ್ದಾನೆ. ಯಾವ್ಯಾವ ಕ್ಷಣದಲ್ಲಿ ಅವನು ಕಣ್ಣನ್ ಮುಚ್ಚುತ್ತಾನೋ, ಕಣ್ಣನ್ ಮುಚ್ಚಿದಾಗೆಲ್ಲ ಅವನ ಎದುರು ಭಗವಂತ ಇರ್ತಾನೆ. ಅವನು ಮುಟ್ಲಿಕ್ಕೆ ಸಿಗ್ತಾನೆ, ಹಿಡ್ಕೊಳ್ಳಿಕ್ಕೆ ಸಿಗ್ತಾನೆ, ಅಪ್ಪಿಗೆಗೆ ಸಿಗ್ತಾನೆ. ಕಣ್ಣನ್ನ ಬಿಟ್ಟದಾಗ ನೋಡಿದ್ರೆ ಭಗವಂತ ಇಲ್ಲ. ಅಂದ್ರೆ ಯಾವ ಭಕ್ತನಲ್ಲಿ ಅವನು ತನ್ನನ್ನ ತಾನು ಸಂಪೂರ್ಣವಾಗಿ ಇನ್ವಾಲ್ವ್ ಮಾಡ್ಕೊಂಡಿರ್ತಾನೋ ಆ ಅಬ್ಸಲ್ಯೂಟ್ ವಿಶ್ವ ಚೈತನ್ಯದ ಜೊತೆಗೆ, ಆಮೇಲೆ ಒಂದು ಸತಿ ದರ್ಶನ ಆದ ಮೇಲೆ ಮತ್ತೆ ಅವನು ಇಲ್ಲ ಅಂತ ಸ್ಟೇಜ್ ಬರೋದೇ ಇಲ್ಲ. ಭಗವಂತ ಇಲ್ಲದಿರೋ ಸ್ಟೇಜ್, ಅವನು ಹೋಗ್ಬಿಟ್ಟ ನನ್ನನ್ ಬಿಟ್ಟು ಅನ್ನೋ ಸ್ಟೇಜ್ ಬರೋದೇ ಇಲ್ಲ. ಪ್ರತಿ ಕ್ಷಣದಲ್ಲಿ ಕಣ್ಮುಚ್ಚಿದಾಗ ಅಲ್ಲಿ ಭಗವಂತ ಇರ್ತಾನೆ. ಅಲ್ಲಿ ಅವನ ಜೊತೆಯಲ್ಲಿ ಅವನ ಅಂತರ್ಪಟಲದಲ್ಲಿ ಸದಾ ಕಾಲ ಅಲ್ಲಿ ಪ್ರತಿಷ್ಠಾಪನೆಗೊಂಡ್ಬಿಟ್ಟಿರ್ತಾನೆ ಭಗವಂತ. ಹಾಗೆ
ಇಷ್ಟ ಆದ ಮೇಲೆ ಅದೇ ಆ ಒಂದು ಸಾಲಿಗ್ರಾಮವನ್ನ ಕೈಯಲ್ಲಿಟ್ಕೊಂಡು ಇನ್ನು ಈ ಭೂಮಿಯ ಮೇಲೆ ಸಾಧ್ಯವಿಲ್ಲ, ಇನ್ನೇನಿದ್ರು ನಿನ್ನದೇ ಆ ನಿನ್ನ ಬಳಿಯೇ ನನ್ನನ್ನ ಕರ್ಕೊಂಡ್ ಬಿಡು ಅಂತ ಹೇಳ್ತಾನೆ. ಅಂಡ್ ಅಲ್ಲಿಗೆ ಅವನ ದೇಹ ತ್ಯಾಗವೂ ಆಗತ್ತೆ. ಸಂಪೂರ್ಣವಾಗಿ ಅವನು ಭಗವಂತನ ಜೊತೆಗೆ ಹೋಗಿ ನಂತರ ಅಲ್ಲಿಯೇ ಇದ್ಬಿಡ್ತಾನೆ. ಮತ್ತೆ ಅವನಿಗೆ ಈ ಜನ್ಮ ಮರಣ ಇವುಗಳ ಯಾವುದೇ ಪಾಶ ಇಲ್ಲ, ಕೊಂಡಿ ಇಲ್ಲ. ಅಲ್ಲಿಗೆ ರಾಮದಾಸ ಅನ್ನುವಂಥವನು ಸದಾಕಾಲ ಭಗವಂತನ ಜೊತೆಯಲ್ಲಿಯೇ ಅವನ ಚರಣ ಸೇವೆಯಲ್ಲಿಯೇ ಉಳಿಯುವಂತಹ ಒಂದು ಅರ್ಹತೆನ ಪಡ್ಕೋತಾನೆ. ಈ ಕಥೆಯಿಂದ ನಾವು ಕಲ್ತಿರೋದು ಏನಂತಂದ್ರೆ, ಅಬ್ಸಲ್ಯೂಟ್ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಅಥವಾ ಮೋಕ್ಷ ಅನ್ನುವಂಥದ್ದು ನಮಗೆ ಯಾವುದೋ ಒಂದಿಷ್ಟು ವ್ರತ ಮಾಡಿದ್ರಷ್ಟೇ ಸಿಗತ್ತೆ, ಯಾವುದೋ ಒಂದಿಷ್ಟು ಸ್ಟೇಟಸ್ ಅಲ್ಲಿ ಇದ್ರೆ ಸಿಗತ್ತೆ ಅನ್ನುವ ಮೂಢನಂಬಿಕೆಯಲ್ಲಿ ಇರಬೇಡಿ. ಮೊದ್ಲು ನನ್ನ ತನವನ್ನ ನಾನು ಕಳ್ಕೊಳ್ಳೋ ಪ್ರಯತ್ನವನ್ನ ಮಾಡಿ, ಆ ಅಹಂಕಾರವನ್ನ ಬಿಡಿ. ನಾನಷ್ಟು ಮಾಡಿದೆ, ನಾನಿಷ್ಟು ಮಾಡಿದೆ, ನನಗಷ್ಟು ಗೊತ್ತು, ಇಷ್ಟು ಗೊತ್ತು ಅನ್ನೋದನ್ನ ಎಲ್ಲಿ ತನ ನೀವು ಇಟ್ಕೊಂಡಿರಿ, ತುಂಬಾ ಒಳ್ಳೇದು. ಆದ್ರೆ ಭಗವಂತನ ಪ್ರಾಪ್ತಿ ಸಾಧ್ಯವಿಲ್ಲ. ಎಲ್ಲಿಯ ತನ ನಿಮ್ಮಲ್ಲಿದೆ ಅಲ್ಲಿಯ ತನಕ ಭಗವಂತನ ಪ್ರಾಪ್ತಿ ಸಾಧ್ಯ ಇಲ್ಲ. ಭಗವಂತನ ಪ್ರಾಪ್ತಿ ಆಗ್ಬೇಕಂದ್ರೆ ನೀವು ಯಾವುದೇ ಕುಲದಲ್ಲಿ ಹುಟ್ಟಿರ್ಬೋದು, ಯಾವುದೇ ಕೆಲಸ ಮಾಡ್ತಾ ಇದ್ದಿರ್ಬೋದು, ಏನೇ ನೀತಿ ನಿಯಮ ನಿಷ್ಠೆ ಇರ್ಲಿ ಇಲ್ಲದಿರ್ಲಿ, ಅಬ್ಸಲ್ಯೂಟ್ ಇನ್ವಾಲ್ವ್ಮೆಂಟ್ ಅನ್ನೋದನ್ನ ಕಲ್ತ್ಕೊಂಡ್ರೆ ಭಗವಂತನ ಸನ್ನಿಧಿ ಪಡಿಲಿಕ್ಕೆ ಸಾಧ್ಯ ಇದೆ ಅಂತ ಹೇಳುತ್ತೆ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್. ಇಲ್ಲಿಗೆ ಈ ಒಂದು ಕಥೆಯೊಟ್ಟಿಗೆ ನಾವು ನಮ್ಮ 2ನೇ ಯೋಗ ಕ್ಲಾಸ್ನ ಕೊನೆಯ ತರಗತಿಯನ್ನ ಮುಕ್ತಾಯ ಮಾಡೋ ಹಂತಕ್ಕೆ ಬಂದಿದ್ದೀವಿ. ಯಾರಾದ್ರೂ ಏನಾದ್ರೂ ಶೇರ್ ಮಾಡ್ಕೊಳ್ಳೋದಾದ್ರೆ ಮಾಡ್ಕೋಬಹುದು.